ಅಭಿಜಿತ್ ದೀಪ್ಕೆ ಇದಾರಲ್ಲ ಅವರು ಯುವಕರನ್ನ ಬಡದೆಬ್ಸ್ತಾ ಇದ್ದಾರೆ. ಹೌದು. ಯಾವ್ಯಾವ ವಿಚಾರದಲ್ಲಿ ಅನ್ಸುತ್ತೆ ಸರ್? ಅಲ್ಲಿರುವಂಥ ಒಬ್ಬ ಯಾವನೋ ಗುಜರ್ ಅಂತ ಒಬ್ಬ ವ್ಯಕ್ತಿ ಕಪಾಳ ಮೋಕ್ಷ ಮಾಡ್ತಾನೆ, ಅವನು ಸೇರಿ 2 ಸಾರಿ ಹೊಡಿತಾನೆ. ಅದು ನಿಜವಾಗ್ಲೂ ತುಂಬ ಆತಂಕಕಾರಿ ವಿಚಾರ. ಕಾಕ್ರೋಚ್ ಪಾರ್ಟಿ ರಾಜಕಾರಣಕ್ಕೆ ಬರೋ ಒಂದು ಮುನ್ಸೂಚನೆ ಕೊಡ್ತಾ ಇದೆಯಾ ಈಗಾಗಲೇ? ನಿಮ್ಗೆ ಅನ್ಸುತ್ತಾ ಹಂಗೆ? ಕಾಕ್ರೋಚ್ ಜನತಾ ಪಾರ್ಟಿ ಪೊಲಿಟಿಕಲ್ ಪಾರ್ಟಿ ಆದರೆ ನಾನು ಸಪೋರ್ಟ್ ಮಾಡೋದಿಲ್ಲ. ಕೇಂದ್ರ ಸರ್ಕಾರ ಪೇಪರ್ ಲೀಕಲ್ಲಿ, ನೀಟ್ ಪೇಪರ್ ಲೀಕಲ್ಲಿ ಬಿಜೆಪಿಯ ಕೈವಾಡ ಇದೆ. ಧರ್ಮೇಂದ್ರ ಪ್ರಧಾನ್ ರೆಸಿಗ್ನೇಷನ್ ಕೊಡಬೇಕು. ನೀಟ್ ಪರೀಕ್ಷೆ ಹೌದು, ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಯಾರು ಹೊಣೆಗಾರರು? ನೀಟ್ ಪೇಪರ್ ಇಂದ ಸತ್ತೋಗಿರೋಂಥ ತಂದೆ ತಾಯಿನ ಪೇರೆಂಟ್ಸ್ನ ಅಲ್ಲಿ ಸ್ಟೇಜ್ ಮೇಲೆ ಕರ್ಕೊಂಡ್ ಬರಬೇಕಾಗಿತ್ತು. ಇದು ಯಾವಾಗ ಲೀಕ್ ಆಗುತ್ತಲ್ಲ, ಕ್ವಶನ್ ಪೇಪರ್ದು ಸುದ್ದಿ ಹೊರಗಡೆ ಬರುತ್ತಲ್ಲ, ಅವತ್ತೇ ಅದೇ ದಿನ ಮೀಡಿಯಾಗಳು ಕ್ಯಾಮ್ರಾ ಕಂಡ್ರೆ ಕಳ್ಳನ್ ತರ ಹೊಡ್ಕೊಂಡೋಗಿ ಕಾರಲ್ಲಿ ಕೂಡ್ತಾರೆ ಅಂದ್ರೆ ಸರ್ ಇದು ಯಾವ ಸಂದೇಶ ಕೊಡ್ತಾರೆ? ಅಂದ್ರೆ ಅವ್ರು ಒಪ್ಕೊಂಡಿದ್ದಾರೆ. ಮೋದಿ ಅವರಾದ್ರೂ ಅವ್ರನ್ನ ರೆಸಿಗ್ನೇಷನ್ನ ಕಿತ್ತಿ ಬಿಸಾಕ್ಬೇಕಾಗಿತ್ತು, ಅದನ್ನ ಮಾಡಲೇ ಇಲ್ಲ. ಎಲ್ಲೋ ಒಂದು ಕಡೆ ವಿರೋಧ ಪಕ್ಷಗಳು ಇದ್ರ ಬಗ್ಗೆ ಒಂದು ಈ ಅವಕಾಶವನ್ನು ಬಳಸಿಕೊಳ್ಬಹುದಾಗಿತ್ತಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದ ಈ ವೈಫಲ್ಯದ ವಿರುದ್ಧ. ಯಾಕೆ ವಿರೋಧ ಪಕ್ಷಗಳು ಹಲ್ಲಿಲ್ಲದ ಹಾವಾಗಿಬಿಟ್ವಾ ಹೆಂಗೇನು ಸರ್? ಇಲ್ಲ, ನಿಜವಾಗ್ಲೂ ವಿರೋಧ ಪಕ್ಷ ಅನ್ನೋದೇ ಇಲ್ಲ ಈ ದೇಶದಲ್ಲಿ. ಕಾರಣ ಬಿಜೆಪಿ ಎಲ್ಲನೂ ಮಟಾಶ್ ಮಾಡಿಬಿಟ್ಟಿದೆ. ಪ್ರಶ್ನೆ ಮಾಡಿದವರು ರಾಷ್ಟ್ರ ವಿರೋಧಿಗಳಾಗ್ತಾರೆ, ಪ್ರಶ್ನೆ ಮಾಡದವರು ರಾಷ್ಟ್ರೀಯವಾದಿಗಳಾಗ್ತಾರೆ. ಈ ರೀತಿಯಾಗಿ ಏನಾದರೂ ಡೆಫಿನೇಷನ್ ಇದೆಯಾ? ಬಿಜೆಪಿ ವಿರೋಧ ಮಾಡಿದ್ರೆ ಮಾತ್ರ ನೀವು ರಾಷ್ಟ್ರೀಯ ವಿರೋಧಿ. ಅಭಿಜಿತ್ ದೀಪ್ಕೆ ಅವ್ರ ಮೇಲೆ ಹಲ್ಲೆ ಆಗುತ್ತೆ. ಸೊ ಈ ಹಲ್ಲೆಯನ್ನ ಯಾವ ಆಂಗಲ್ ಅಲ್ಲಿ ನೋಡ್ಬೋದು? ಅವನು ಹೊಡೆದಿರೋದೇನೆ ಪ್ರಚಾರಕ್ಕೆ ಅಂತ ನನ್ಗೆ ಅನ್ಸುತ್ತೆ. ಅಭಿಜಿತ್ ದೀಪ್ಕೆ ಎಲ್ಲ ಒಂದ್ ಕಡೆ ಇದ್ರದ್ದು ಲಾಭ ಪಡೆದು ಎಲ್ಲ ಒಂದ್ ಕಡೆ ರಾಜಕೀಯಕ್ಕೆ ಪ್ರವೇಶ ಮಾಡೋ ಪ್ಲಾನ್ ಅಲ್ಲಿ ಏನಾದ್ರು ಇರ್ಬೋದು ಅನ್ಸುತ್ತಾ? ಹೆಂಗೆ ಒಬ್ಬ ವ್ಯಕ್ತಿ ತನ್ನ ತೆವಲಿಗೋಸ್ಕರ, ತನ್ನ ರಾಜಕೀಯ ಭವಿಷ್ಯಕ್ಕೋಸ್ಕರ ಬಹಳಷ್ಟು ಯುವಕರ ಜೊತೆ ಆಟ ಆಡಿದರೆ ನಿಜವಾಗ್ಲೂ ಕ್ಷಮಿಸಲ್ಲ ಜನ. ನಮಸ್ಕಾರ ವೀಕ್ಷಕರೇ, ಪ್ರತಿಧ್ವನಿಗೆ ಸ್ವಾಗತ. ಒಂದು ಆಡಳಿತ ಪಕ್ಷ ಇರುತ್ತೆ, ಜೊತೆಗೆ ಮತ್ತೊಂದು ಕಡೆ ವಿಪಕ್ಷನೂ ಇರುತ್ತೆ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿರುವಂಥ ಒಂದು ಭಾಗ. ಆಡಳಿತ ಪಕ್ಷ ಆಡಳಿತವನ್ನು ನಡೆಸಿದ್ರೆ ವಿಪಕ್ಷಗಳು ಆಡಳಿತ ಪಕ್ಷದ ವೈಫಲ್ಯಗಳನ್ನು ಎತ್ತಿ ತೋರಿಸಬೇಕು. ಸೊ ಹೀಗಾಗಿ ಇದಕ್ಕೆ ಪರ್ಯಾಯವಾಗಿಯೇ ಸಾಕಷ್ಟು ಶಕ್ತಿಗಳು ಸಹ ಹುಟ್ಕೊಳ್ತವೆ. ಅದರಂತೆ ಇದೀಗ ಭಾರತ ದೇಶದಲ್ಲಿ ಒಂದು ಸದ್ದು ಮಾಡ್ತಾ ಇರುವಂಥದ್ದು ಕಾಕ್ರೋಚ್ ಜನತಾ ಪಕ್ಷ, ಅಂದರೆ ಜಿರಳೆ ಜನತಾ ಪಕ್ಷ. ಯುವಕರೇ ಸಾಮಾಜಿಕ ಜಾಲತಾಣದಲ್ಲಿ ಸಂಘಟಿತರಾಗಿ ತಮ್ಮಷ್ಟಕ್ಕೆ ತಾವೇ ಸ್ವಯಂ ಪ್ರೇರಿತರಾಗಿ ಈ ಪಕ್ಷದ ಸದಸ್ಯತ್ವವನ್ನು ಪಡಿತಾ ಇರುವಂಥದ್ದು, ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಈ ಕಾಕ್ರೋಚ್ ಪಕ್ಷ ಗಮನ ಸೆಳೀತಾ ಇರುವಂಥದ್ದು ಅಲ್ಲದೆ ಸಾಮಾಜಿಕ ಜಾಲತಾಣವನ್ನು ಹೊರತುಪಡಿಸಿ ಸಹ ಭೌತಿಕವಾಗಿ ಅಂದರೆ ಗ್ರೌಂಡ್ ಲೆವೆಲಲ್ಲೂ ಇಳಿದು ಸಹ ಕಾಕ್ರೋಚ್ ಪಕ್ಷದ ಒಂದು ಯುವಕರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಪ್ರತಿಭಟನೆಯ ವಿಚಾರ ಈಗಾಗಲೇ ದೇಶಾದ್ಯಂತ ಸುದ್ದಿ ಆಗ್ತಾ ಇದೆ, ಸದ್ದಾಗ್ತಾ ಇದೆ. ಸಾಕಷ್ಟು ಪರ ವಿರೋಧದ ಚರ್ಚೆಗಳು ಸಹ ನಡೀತಾ ಇರುವಂಥದ್ದು. ಸೊ ಯಾಕೆ ಕಾಕ್ರೋಚ್ ಪಕ್ಷ ಪ್ರತಿಭಟನೆ ಮಾಡ್ತಾ ಇದೆ ಅನ್ನೋದು ಸಾಕಷ್ಟು ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೆ ಈ ಬಗ್ಗೆ ನಾವು ಒಂದು ಸ್ವಲ್ಪ ಸವಿಸ್ತಾರವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಜೊತೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂತಹ ಕಾಕ್ರೋಚ್ ಪಕ್ಷದ ಮುಖಂಡರು, ಯುವ ಮುಖಂಡರಾಗಿರುವಂಥ ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬೆ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್, ಮೊದಲನೇದಾಗಿ ಕಾಕ್ರೋಚ್ ಜನತಾ ಪಕ್ಷ ಅಂದರೆ ಏನು ಸರ್? ಇದು ಯಾಕೆ ಈ ರೀತಿಯಾಗಿ ಹೆಸರು ಬಂತು? ಏನು ನಿಮ್ಗೆ ಗೊತ್ತಿರೋ ಮಾಹಿತಿ ಅಂದರೆ? ಈಗ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಅವರು ಹೇಳ್ತಾರೆ. ಈ ಯಾರ್ಯಾರು ಜನ ಅಂದರೆ ಯುವಕರು ಕಾಕ್ರೋಚಸ್ಸು, ಪ್ಯಾರಸೈಟ್ಸು ಈ ಥರದ್ದನ್ನು ಆರ್ ಟಿ ಆ್ಯಕ್ಟಿವಿಸ್ಟ್ ಇವರೆಲ್ಲ ಮೀಡಿಯಾದವರು ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಹಂಗಾಮ ಎಬ್ಬಿಸ್ತಾರೆ. ಅವ್ರು ಮಾಡೋದಕ್ಕೆ ಕೆಲಸ ಇಲ್ಲ, ಅವರು ಸೋಮಾರಿಗಳಿದ್ದಾರೆ. ಈ ಥರ ಹೇಳಿದ್ದಕ್ಕೆ ಇವರು ಅಭಿಜಿತ್ ದೀಪ್ಕೆ ಅನ್ನೋಂಥವ್ರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಫೇಸ್ಬುಕ್ ಪೇಜು ಅಥವಾ ಇನ್ಸ್ಟಾಗ್ರಾಮನ್ನು ಕ್ರಿಯೇಟ್ ಮಾಡ್ತಾರೆ, ಕಾಕ್ರೋಚ್ ಅಂತ. ಅದಾಗಿ ಒಂದು 24 ಗಂಟೆ, ಒಂದು ದಿನ ಅಥವಾ 2 ದಿನದಲ್ಲಿ ಒಂದು ವೆಬ್ಸೈಟ್ನ ಅವರು ಮಾಡ್ತಾರೆ, ಕಾಕ್ರೋಚ್ ಜನತಾ ಪಾರ್ಟಿ ವೆಬ್ಸೈಟ್ ಮಾಡ್ತಾರೆ. ಅಲ್ಲಿ ಶುದ್ಧ ಶಿವಮಾರಿಗಳು, ಟೈಮ್ ಇರಬೇಕು ಮತ್ತು ಸಮಾಜ ಬಗ್ಗೆ ಧ್ವನಿ ಎತ್ತಬೇಕು, ಇಂಥವ್ರು ಮಾತ್ರ ನಮ್ಮ ಪಾರ್ಟಿ ಜಾಯ್ನ್ ಆಗಬೇಕು, ನಮ್ಮ ಪಾರ್ಟಿ ಅಜೆಂಡಾ ಅಂತ ಹೇಳ್ತಾರೆ. ಆವಾಗ ಅವತ್ತಿನಿಂದ ಏನು ಈ ಸೋಷಿಯಲ್ ಮೀಡಿಯಾದಲ್ಲಿ ಅದೊಂದು ಟ್ರೆಂಡ್ ಆಗ್ತಾ ಹೋಗುತ್ತೆ ಕಾಕ್ರೋಚ್ ಜನತಾ ಪಾರ್ಟಿದು. ವಿದಿನ್ ಅ ವೀಕಲ್ಲಿ, ಒಂದೇ ವಾರದಲ್ಲಿ ಒಂದು 22 ಮಿಲಿಯನ್ ಫಾಲೋವರ್ಸು ಅವರು ಫೇಸ್ಬುಕ್ ಅದಕ್ಕೆ ಇನ್ಸ್ಟಾಗ್ರಾಮ್ ಪೇಜಿಗೆ ಫಾಲೋವರ್ಸ್ ಆಗ್ತಾರೆ. ಅದಾದಮೇಲೆ ಫೇಸ್ಬುಕ್ಕು, ಟ್ವಿಟ್ರು, ಅವ್ರದ್ದು ಟ್ವಿಟ್ರನ್ನ ಬ್ಲಾಕ್ ಮಾಡಿದರು ಅಂತ ಅವರು ಹೇಳ್ತಾರೆ.
ಮತ್ತು ನಮ್ಮ ಟ್ವಿಟ್ಟರ್ನ ಇಂಡಿಯಾದಲ್ಲಿ ಬರ್ದಂಗೆ ಮಾಡಿದ್ದಾರೆ ಅಂತ ಹೇಳಿದರು. ಈ ಥರದ್ದು ಮಾಡ್ತಾ ಇರ್ತಾರೆ. ಅವ್ರ ಬಗ್ಗೆ ಎಲ್ಲರೂ ಭಾಳಷ್ಟು ಜನ ಈ ಬಿ ಜೆ ಪಿ ಅವ್ರು ಹೇಳ್ತಾ ಇರ್ತಾರೆ, ಅವನು ಯು ಎಸ್ ಅಂದರೆ ಬೋಸ್ಟನಲ್ಲಿ ಕುತ್ಕೊಂಡ್ಬಿಟ್ಟು ಈ ದೇಶದಲ್ಲಿ ದಂಗಲ್ ಮಾಡ್ತಾ ಇದ್ದಾನೆ, ಸಾಮಾಜಿಕವಾದ ಸ್ವಾಸ್ಥ್ಯನ ಹಾಳು ಮಾಡ್ತಾ ಇದೆ ಅಂತ ಬಿ ಜೆ ಪಿ ಅವ್ರು ಹೇಳ್ತಾರೆ. ಕಾಂಗ್ರೆಸ್ನವರು ಇಲ್ಲ, ಇಲ್ಲಿ ನೀಟ್ ಪೇಪರ್ ಲೀಕ್ ಆಗಿರೋದಕ್ಕೆ ಯುವಕರು ಜಂಜಿಯಾಗಿ ಮೂಮೆಂಟ್ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ದವ್ರು ಹೇಳ್ತಾರೆ, ಬೇರೆದವ್ರು ಹೇಳ್ತಾನೆ ಇರ್ತಾರೆ. ಬಟ್ ನಾನು ಕಾಕ್ರೋಚ್ ಪಾರ್ಟಿಯ ಬೆಂಬಲಿಗ, ಅಂದರೆ ಕಾಕ್ರೋಚ್ ಪಾರ್ಟಿಯ ಮಾಡೋ ಒಳ್ಳೆಯ ಕೆಲಸಗಳಿಗೆ ನಾನು ಬೆಂಬಲಿಗ. ಅವ್ರೇನೋ ಮಾಡ್ತಾಯಿದ್ರೆ ನನಗೇನೋ ಒಂದು ಪರ್ಯಾಯ ಶಕ್ತಿ ಹುಟ್ಕೋಬೇಕಾಗಿರೋಂಥದ್ದು. ಈ ಬಿ ಜೆ ಪಿ ಮಾಡಿರೋಂಥ ಭ್ರಷ್ಟಾಚಾರ, ಅನಾಚಾರ, ಅತ್ಯಾಚಾರ, ಗುಂಡಾಗಿರಿ, ಮತ್ತು ಕಾಂಗ್ರೆಸ್ ಮಾಡಿರೋಂಥ ಭ್ರಷ್ಟಾಚಾರ, ಅನಾಚಾರ, ಅತ್ಯಾಚಾರ, ಗುಂಡಾಗಿರಿ, ಈ ಕಾಂಗ್ರೆಸ್ಸನ್ನು ನಾವು ಬೇಡ ಅಂತಲೇ ಮನೆಗೆ ಕಳಿಸಿದ್ವಿ, ಬಿ ಜೆ ಪಿಗೆ ಓಟ್ ಹಾಕಿದ್ದೆ. ನಾನು ಪಕ್ಕಾ RSS ಬ್ಯಾಕ್ಗ್ರೌಂಡಿಂದ ಬಂದಿರೋಂಥವನು, ಬಿ ಜೆ ಪಿ ಅಲ್ಲಿ ಸಪೋರ್ಟ್ ಮಾಡಿರೋಂಥವನು, ನರೇಂದ್ರ ಮೋದಿಯವರ ಫಾಲೋವರ್ ಆಗಿದ್ದಂಥವನು, ಮತ್ತು ನರೇಂದ್ರ ಮೋದಿಯವರ ಬ್ರದರ್ ಕಡೆಯಿಂದ ನನಗೆ ಸನ್ಮಾನ ಸಿಕ್ಕಿದೆ. ಸ್ಟೇಟ್ ಲೆವೆಲ್ ಗಾನಿಗ ರತ್ನ ಅವಾರ್ಡ್ ಕೊಟ್ಟಿರೋದು ಸ್ವಂತ ಅವರ ಅಣ್ಣ ಪ್ರಹ್ಲಾದ್ ಮೋದಿಯವರು ನನಗೆ ಅವಾರ್ಡ್ ಕೊಟ್ಟಿದ್ದಾರೆ. ಬಿಕಾಸ್ ನಾವು ಒಂದೇ ಜಾತಿಯವರು, ಮೋದಿಯವ್ರ ಜಾತಿ ಮತ್ತು ನನ್ನ ಜಾತಿ ಒಂದೇ ಜಾತಿ. ಹಾಗಾಗಿ ಗಾನಿಗ ಲೆವೆಲ್, ಸ್ಟೇಟ್ ಲೆವೆಲ್ ಅವಾರ್ಡ್ ಕೊಡ್ತಾರೆ. ಬಿಕಾಸ್ ನಾನು ಸಮಾಜ ಸೇವೆ ಮಾಡೋದ್ರಿಂದ ನನಗೆ ಅವಾರ್ಡ್ ಕೊಟ್ಟು ಸನ್ಮಾನಿಸಿರ್ತಾರೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ, ಜಾತಿ ಯಾಕೆ ತಂದೆ ಅಂದರೆ, ನಾನು ಯಾವ ಜಾತಿಗೂ ಸೀಮಿತವಾಗಿರೋಂಥನಲ್ಲ. ಸಾಮಾಜಿಕವಾಗಿ ಮಾನವತೆ ಜಾತಿನ ನಂಬಿರೋಂಥವನು, ಮತ್ತು ಯಾವ ಪಾರ್ಟಿಗೂ ಅಲೈನ್ ಆಗಿರೋಂಥದ್ದಲ್ಲ. ನಾನು ಅದಕ್ಕೆ ಯಾಕೆ ನೀವು ಇಷ್ಟು ಒತ್ತು ಕೊಡ್ತಾ ಇರುವಂಥದ್ದು ಸದ್ಯಕ್ಕೆ? ಈಗ ನಾನು ಕಾಕ್ರೋಚ್ ಜನತಾ ಪಾರ್ಟಿ ಯಾಕೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಅವರು ಪ್ರಶ್ನೆ ಎತ್ತರೋಂಥದ್ದು ಈ ನೀಟ್ ಪೇಪರ್ ಲೀಕ್ ಆಗಿದೆ, ಲಕ್ಷಾಂತರ ಕೋಟ್ಯಾಂತರ ಮಕ್ಕಳ ಭವಿಷ್ಯ ಹಾಳಾಗಿದೆ, ಈ ದೇಶದಲ್ಲಿ ಈ ಥರದ್ದು ಆಗ್ತಾ ಇದೆ ಅನ್ನೋದಕ್ಕೆ ಅವರು ಧ್ವನಿ ಮಾಡ್ತಾ ಇದ್ದಾರೆ. ಆ ಧ್ವನಿಗೆ ನನ್ನ ಸಪೋರ್ಟ್ ಇದೆ ಹೊರತಾಗಿ ನನಗೆ ಈ ಥರದ್ದನ್ನು ಆ್ಯಂಟಿ ನ್ಯಾಷನಲ್ ಕೆಲಸ ಮಾಡ್ತಾ ಇದ್ದರೆ ಆ ಥರದ್ದು ಹೇಳ್ತಾರೆ. ನಿಜವಾಗ್ಲೂ ಅವ್ರು ಆ್ಯಂಟಿ ನ್ಯಾಷನಲ್ ಕೆಲಸ ಏನು ಮಾಡ್ತಾ ಇಲ್ಲ. ಆ್ಯಂಟಿ ನ್ಯಾಷನಲ್ ಅಥವಾ ಅವ್ರದ್ದು ಹೇಳ್ತಾರೆ, ಅವ್ರ ಫಾಲೋವರ್ಸ್ ಬಂದು ಎಲ್ಲ ಪಾಕಿಸ್ತಾನ್ ಫಾಲೋವರ್ಸ್ ಇದ್ದಾರೆ, ಉಜ್ಬೆಕಿಸ್ತಾನ್ ಇದ್ದಾರೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಅದಲ್ಲ, ಎಲ್ಲ ಇಂಡಿಯಾದವರೇ ಫಾಲೋವರ್ಸ್ ಇರೋಂಥದ್ದು. ಏನಂದರೆ ಒಂದು ನೆರೆಟಿವ್ ಸೆಟ್ ಮಾಡ್ತಾ ಇದ್ದಾರೆ. ನನ್ನ ಉದ್ದೇಶ ಏನಂದರೆ, ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು ಅವ್ರು ಮಾಡುವಂಥ ಒಳ್ಳೆಯ ಕೆಲಸಗಳನ್ನು ಯುವಕರನ್ನ ಬಡಿದೆಬ್ಬಿಸ್ತಾ ಇದ್ದಾರೆ. ಅದು ತುಂಬ ನಿಜವಾಗ್ಲೂ ಒಂದು ಹೆಮ್ಮೆಯ ವಿಚಾರ. ಅದಂತೂ ಅಭಿಜಿತ್ ದೀಪ್ಕೆ ಇದಾರಲ್ಲ, ಅವರು ಯುವಕರನ್ನ ಬಡದೆಬ್ಬಿಸ್ತಾ ಇದ್ದಾರೆ. ಹೌದು. ಯಾವ್ಯಾವ ವಿಚಾರದಲ್ಲಿ ಅನ್ಸುತ್ತೆ ಸರ್? ಈಗ ನೀಟ್ ಪೇಪರು, ಬೇರೆ ಪೇಪರ್ಗಳು ಸುಮಾರು ಒಂದು 45ರಿಂದ 50 ಪೇಪರ್ಸು ಲೀಕ್ ಆಗಿ ಹೋಗಿದೆ ಈ ಥರದ ವಿಚಾರವಾಗಿ. ಆಮೇಲೆ ಬಿ ಜೆ ಪಿ 12 ವರ್ಷದಿಂದ ಈ ಪೆಟ್ರೋಲ್ ರೈಸ್ ಆಗಿರೋದ್ರ ಬಗ್ಗೆ, ಈ ಥರದ ಬೇರೆ ವಿಚಾರಗಳ ಬಗ್ಗೆ ಜನ ಆಕ್ರೋಶ ತಗೊಂಡಿದ್ದಾರೆ. ಬಿ ಜೆ ಪಿ ಒಂದೇ ಅಂತಲ್ಲ, ಭಾಳಷ್ಟು ಜನಕ್ಕೆ ಏನಂದ್ಕೊಂಡು ನಾವು ಬಿ ಜೆ ಪಿ ಫಾಲೋವರ್ ಆಗಿರೋಂಥವ್ನು, ಅದೇ ಆವಾಗಲೇ ಹೇಳಿದಾಗೆ ನಾನು ಬಿ ಜೆ ಪಿ ಫಾಲೋವರ್ ಆಗಿದ್ದೆ. ಅದರ ಅರ್ಥ ಒಳ್ಳೆ ಕೆಲಸ ಮಾಡಿದಾಗ, ಕಾಂಗ್ರೆಸ್ ಇದ್ದಾಗ ಬಿ ಜೆ ಪಿ ಫಾಲೋವರ್ ಆಗಿದ್ದೆ. ಈಗ ಬಿ ಜೆ ಪಿ ಇದೆ, ಬಿ ಜೆ ಪಿನ ಏನೂ ಮಾಡಲಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಭಾಳಷ್ಟು ಜನ ಹೇಳ್ತಾರಂಥದ್ದು, ಭಾಳಷ್ಟು ಜನ ಯುವಕರು ಹೇಳ್ತಾರಂತ, ಬಿ ಜೆ ಪಿಯಲ್ಲಿರೋ ಕಾರ್ಯಕರ್ತರು ಹೇಳ್ತಾರಂಥದ್ದು. ಏನಂದರೆ, ನಾನು ಬಿ ಜೆ ಪಿ ಕಾರ್ಯಕರ್ತ ಆಗಿದ್ದೆ, RSS ಅಲ್ಲಿದ್ದೆ, ಹಿಂದುತ್ವ ಬಗ್ಗೆ ಗೊತ್ತಿರೋನು, ನಾನು ಹಿಂದೂ, ಮೂಲತಃ ಹಿಂದೂ. ಅದರ ಅರ್ಥ ನನ್ನ ಜಾತಿ ಧರ್ಮದಿಂದ ಹೇಳ್ತಾ ಇಲ್ಲ, ಬೈ ಬರ್ತೆ ಹಿಂದುತ್ವದ ಬಗ್ಗೆ ನನಗೆ ಹೆಮ್ಮೆ ಇದೆ, ನಾನು ರಾಷ್ಟ್ರೀಯವಾದಿ. ಆದರೆ ರಾಷ್ಟ್ರೀಯವಾದಿ ಅಂದ್ಕೊಂಡ್ಬಿಟ್ಟು ಬಿ ಜೆ ಪಿಗೆ ಗುಲಾಮ್ಗಿರಿ ಮಾಡೋದೇ ರಾಷ್ಟ್ರೀಯವಾದಿ ಅಲ್ಲ, ಅಥವಾ ಕಾಂಗ್ರೆಸ್ಗೆ ಗುಲಾಮ್ಗಿರಿ ಮಾಡೋದೇ ಕಾಂಗ್ರೆಸ್ದಲ್ಲ. ಈ ಗುಲಾಮ್ರಂದರೆ ಕಾಂಗ್ರೆಸ್ ಅಂತಾರೆ, ಅಂಧ ಭಕ್ತರಂದರೆ ಬಿ ಜೆ ಪಿ ಅಂತಾರೆ. ಇವೆರಡೂ ನನಗೆ ಸಂಬಂಧ ಇಲ್ಲ. ಒಟ್ಟಿನಲ್ಲಿ ಆ ಲೆವೆಲ್ ಎರಡಕ್ಕೂ ಇದೆ ಅನ್ಸುತ್ತೆ ನಿಮಗೆ? ಹೌದು, ಎರಡಕ್ಕೂ. ಕಾಂಗ್ರೆಸ್ಗೆ ಗುಲಾಮ್ರ ಅಂತಲೇ ಅಂತಾರೆ, ಗುಲಾಮರ ಪಕ್ಷ ಕಾಂಗ್ರೆಸ್ ಅಂತ ಹೇಳ್ತಾರೆ. ಬಿ ಜೆ ಪಿ ಅವರಿಗೆ ಅಂಧ ಭಕ್ತರು ಅಂತ ಒಂದು ಡೆಸಿಗ್ನೇಷನ್ ಕೊಟ್ಟಿದ್ದಾರೆ. ನಾನು ಯಾವನಿಗೆ ಗುಲಾಮ ಆಗೋದಕ್ಕೋ, ಯಾವುದೋ ಪಕ್ಷಕ್ಕೆ ಚಮಚ ಆಗೋದಕ್ಕೋ, ಚೇಲ ಆಗೋದಕ್ಕೋ ನಾನು ಯಾವತ್ತೂ ಸಪೋರ್ಟ್ ಮಾಡಲ್ಲ. ನ್ಯಾಯ ಅನ್ಯಾಯ, ಸತ್ಯ, ಪ್ರಾಮಾಣಿಕ, ಜನಪರ ರಾಜಕಾರಣ ಮಾಡೋರಿಗೆ ಮಾತ್ರ ನಾನು ಸಪೋರ್ಟ್ ಇರುವಂಥದ್ದು ಹೊರತಾಗಿ. ಸೊ ಈಗ ನೀವು ಹೇಳಿದ್ರಿ ಜನಪರ ರಾಜಕಾರಣ ಅಂತ. ಹೌದು. ಸೊ ಹಂಗಾದ್ರೆ ಕಾಕ್ರೋಚ್ ಪಾರ್ಟಿ ರಾಜಕಾರಣಕ್ಕೆ ಬರೋ ಒಂದು ಮುನ್ಸೂಚನೆ ಕೊಡ್ತಾ ಇದೆಯಾ ಈಗಾಗಲೇ, ನಿಮ್ಗೆ ಅನ್ಸುತ್ತಾ ಹಂಗೆ? ಇಲ್ಲ, ಅದೇನಂದ್ರೆ ನಾನು ಅದು ಕಾಕ್ರೋಚ್ ಜನತಾ ಪಾರ್ಟಿ ಪೊಲಿಟಿಕಲ್ ಪಾರ್ಟಿ ಆದರೆ ನಾನು ಸಪೋರ್ಟ್ ಮಾಡೋದಿಲ್ಲ. ಅದೊಂದು ಮೂವ್ಮೆಂಟ್ ಆಗಿದ್ರೆ ಮಾತ್ರ ಸಪೋರ್ಟ್ ಮಾಡ್ತೀನಿ. ಒಂದು ಪ್ರೆಷರ್ ಗ್ರೂಪ್ ಆಗಿದ್ರೆ ಪ್ರೆಸೆಂಟ್ ನಿಮ್ಗೆ ಏನು ಅನಿಸ್ತಾ ಇದೆ? ಅದು ನನಗೆ ಅನಿಸ್ತಾ ಇದೆ, ಈಗ ಸಮಾಜದಲ್ಲಿ ಹೊಸದನ್ನು ಕ್ರಾಂತಿಯನ್ನು ಹುಟ್ಟಾಕ್ತಾ ಇದ್ದಾರೆ, ಸಮಾಜದಲ್ಲಿ ಒಂದಿಷ್ಟು ಬದಲಾವಣೆ ಮಾಡ್ತಾ ಇದ್ದಾರೆ, ಸಮಾಜದಲ್ಲಿ ಏನಂದ್ರೆ ಈ ಥರ ಧ್ವನಿ ಎತ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರು ಬರೀ ಆನ್ಲೈನಲ್ಲೇ ಕುತ್ಕೊಂಡು ಯಾವುದೋ ಅಮೆರಿಕದಲ್ಲಿ ಕುತ್ಕೊಂಡು ಮಾತಾಡ್ತಾನೆ, ಅವನು ಇಂಡಿಯಾಗೆ ಬರಲ್ಲ ಅಂದರು, ಇಂಡಿಯಾಗೆ ಬಂದರು. ಡೆಲ್ಲಿಯಲ್ಲಾಯಿತು, ಜೈಪುರದಲ್ಲಾಯಿತು, ಮತ್ತು ನಿನ್ನೆ ಬೆಂಗಳೂರಲ್ಲಾಯಿತು, ಈಗ ಇವತ್ತು ಜೈಪುರಲ್ಲಾಯಿತು. ಜೈಪುರಲ್ಲಾದಾಗ ಅಲ್ಲಿರೋಂಥ ಯಾವನೋ ಗುಜರ್ ಅಂತ ಒಬ್ಬ ವ್ಯಕ್ತಿ ಕಪಾಳ ಮೋಕ್ಷ ಮಾಡ್ತಾನೆ, ಅವನು ಸೇರಿ 2 ಸಾರಿ ಹೊಡಿತಾನೆ. ಅದು ನಿಜವಾಗ್ಲೂ ತುಂಬ ಆತಂಕಕಾರಿ ವಿಚಾರ. ಯಾವುದೇ ವ್ಯಕ್ತಿಗೆ ಮ್ಯಾನ್ ಹ್ಯಾಂಡಲ್ ಮಾಡೋವಂಥದ್ದು ಅಥವಾ ಹೊಡೆಯೋದಾಗಲಿ, ಅಥವಾ ಸುಪ್ರೀಂ ಕೋರ್ಟಲ್ಲಿ ಒಬ್ಬನು ಲಾಯರು ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಶೂ ಎಸಿತಾನೆ, ಈ ಥರದ್ದು ನಡೀತಾ ಇರೋಂಥದ್ದು ತುಂಬ ದುರಾದೃಷ್ಟಕರ. ಒಬ್ಬ ರಾಷ್ಟ್ರೀಯವಾದಿಯಾಗಿ ಇದನ್ನು ನಾನು ಖಂಡಿಸ್ತೀನಿ.
ಹಲ್ಲೆ ಮಾಡೋದಾಗ್ಲಿ, BJP ಅವ್ರು ಹಲ್ಲೆ ಮಾಡಿದ್ರು ತಪ್ಪೆ, ಕಾಂಗ್ರೆಸ್ದವ್ರು ಹಲ್ಲೆ ಮಾಡಿದ್ರು ತಪ್ಪೆ, ಕಾನೂನು ಪ್ರಕಾರ ಅದನ್ನ ಕೈಗೊಳ್ಳಿ. ಅಭಿಜಿತ್ ತಿಪ್ಕೆ ಅವ್ನು ಇಂಟರ್ನ್ಯಾಷನಲ್ ಆಗಿದ್ದಾನೆ, ಅವ್ನ ಫಂಡ್ ಎಲ್ಲಿಂದ ಬರ್ತಾ ಇದೆ, ದೇಶವ್ಯಾಪಿ ಪ್ರಶ್ನೆ ಸರ್ ಅದೀಗ ಪ್ರಶ್ನೆ ಎಲ್ರದ್ದು ಪ್ರಶ್ನೆ ಅದೇ ಆಗ್ತಾ ಇರುವಂತದ್ದು. ಬಿಜೆಪಿ ಅವರು ಅದೇ ಪ್ರಶ್ನೆ ಕೇಳ್ತಾ ಇರುವಂತದ್ದು, ಜೊತೆಗೆ ಕಾಂಗ್ರೆಸ್ನ ಕೆಲವು ವಲಯದಲ್ಲೂ ಸಹ ಅದೇ ರೀತಿಯಾದ ಪ್ರಶ್ನೆ ಬರ್ತಾ ಇದೆ. ಇಷ್ಟು ಒಬ್ಬ ವ್ಯಕ್ತಿ ಇಷ್ಟು ದೊಡ್ಡದಾಗಿ ಮೂವ್ಮೆಂಟ್ ಮಾಡ್ತಾ ಇದ್ದಾನೆ, ಸೊ ಇವನಿಗೆ ಹಣಕಾಸಿನ ಮೂಲ ಯಾವುದು ಅನ್ನೋದು ಸಹಜವಾಗಿಯೇ ಬರೋ ಪ್ರಶ್ನೆ ಅದು. ಇಲ್ಲ, ಈಗ ಖಂಡಿತವಾಗ್ಲೂ ಮೊನ್ನೆ ಬೆಂಗಳೂರಲ್ಲಿ ನಡೆದಿರುವಂಥ ಕಾರ್ಯಕ್ರಮಕ್ಕೆ ನಮಗೆ ಗೊತ್ತಿರೋ ಹಾಗೆ ಸಮಾನ ಮನಸ್ಕರು ವಾಲಂಟಿಯರ್ಸ್ ದುಡ್ಡನ್ನು ಹಾಕಿ ಅದನ್ನು ಕಾರ್ಯಕ್ರಮ ಮಾಡಿರೋಂಥದ್ದು, ನಾನು ಅದರಲ್ಲಿ ಭಾಗವಾಗಿದ್ದೆ. ಏನು ಅಲ್ಲಿ ಜನ ಏನಂದರೆ ಅವರು ಏನು ಖರ್ಚು ಮಾಡೋಂಥದ್ದು ಏನು ಮಾಡಿಲ್ಲ, ಜಸ್ಟ್ ಅವರು ಪರ್ಮಿಷನ್ ತೊಗೊಳೋದಕ್ಕೆ ಡಿಪಾರ್ಟ್ಮೆಂಟಿಂದ, ಪೊಲೀಸ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ತೊಗೊಂಡಿದ್ದಾರೆ. ಒಂದು 10 ಚೇರ್ಗಳು, ಮೇಲೆ ಒಂದು 10 ಚೇರು, ಕೆಳಗಡೆ ಒಂದು 10 ಚೇರು, ಒಂದು ಟೆಂಟನ್ನು ತೊಗೊಂಡಿರೋದು ಎಲ್ಲರೂ ವಾಲಂಟ್ರಿಯಾಗಿ ಕಾಂಟ್ರಿಬ್ಯೂಟ್ ಮಾಡಿರೋಂಥದ್ದು. ಹೊರತಾಗಿ ಯಾರೂ ಫಂಡ್ ಮಾಡ್ತಾ ಇಲ್ಲ. ಇಲ್ಲಿ ವಾಲಂಟ್ರಿಯಾಗಿ ಸ್ವಯಂ ಸೇವಕರು ಜನನೇ ಸಪೋರ್ಟ್ ಮಾಡ್ತಾರಂಥದ್ದು, ಅಂದರೆ ಯುವಕರೇ ಸಪೋರ್ಟ್ ಮಾಡ್ತಾರಂಥದ್ದು. ಈ ಕಾಕ್ರೋಚ್ ಜನತಾ ಪಾರ್ಟಿಗೆ ಸುಮಾರು ಸಾವಿರಾರು ಜನ ಫ್ರೀಡಮ್ ಪಾರ್ಕಲ್ಲಿ ಬಂದಿದ್ದರು, ಸಾವಿರಾರು ಜನ ಸಪೋರ್ಟ್ ಮಾಡಿದರು. ಕೆಲವು BJP ಅವರು ಬಂದಿದ್ದರು, ಅಲ್ಲಿ ಕಾಂಗ್ರೆಸ್ದವರು ಬಂದಿದ್ದರು, JDSದವರು ಬಂದಿದ್ದರು, ಅಥವಾ ಆಮ್ ಆದ್ಮಿ ಪಾರ್ಟಿ ಅವರು ಬಂದಿದ್ದರು. ಅಂದರೆ ಎಲ್ಲರೂ ಈ ಪಾರ್ಟಿ ಪಂಥ ಬಿಟ್ಟು ಬಂದಿದ್ದರು ಭಾಳಷ್ಟು ಜನ. ನಾನೇ ತುಂಬ ಜನ ಮಾತಾಡ್ಸಿದ್ದೀನಿ, ಯಾಕಂದರೆ ನಾನು ಹಿಂದುತ್ವದ ಬಗ್ಗೆ ಗೊತ್ತಿರೋನು, BJPಯಲ್ಲಿ ಮತ್ತು ಶ್ರೀರಾಮ್ ಸೇನೆಯಲ್ಲಿ VHPಯಲ್ಲಿ ಕೆಲಸ ಮಾಡಿ ಬಂದಿರೋನು, ನನಗೆ ಅದ್ರ ಬಗ್ಗೆ ಗೊತ್ತಿದೆ. ಭಾಳ ಜನ ಸ್ನೇಹಿತರಿದ್ದರು. ಇನ್ನು ಕೆಲವರು ಈ BJPಗೆ ಅಲೈನ್ ಆಗಿರ್ತಾರಲ್ಲ, ಅಂದರೆ ಹಿಂದುತ್ವ ಅಂದ್ರೇ BJP ಅಂದರೆ ಹಿಂದುತ್ವ, ದೇಶ ಅಂದ್ರೇ BJP ಅಂದ್ರೇ ದೇಶ, ಈ ಥರದ ಅಂಧಭಕ್ತರು ಇರ್ತಾರೆ. ಆ ಅಂಧಭಕ್ತಿ ಅಂಧಶ್ರದ್ಧೆನ ಬಿಡಬೇಕು. ಹಂಗೆ ಅಂದ್ಕೊಂಡ್ಬಿಟ್ಟು ನಾನು BJPಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತಲ್ಲ, ಅಥವಾ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತಲ್ಲ. ದೇಶದಲ್ಲಿ ಆಗುವಂಥ ಅನ್ಯಾಯಗಳು, ಭ್ರಷ್ಟಾಚಾರಗಳು, ಅಥವಾ ಈ ಪೇಪರ್ ಲೀಕಿಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ನಿಜವಾಗ್ಲೂ ಈ ಥರ ಪ್ರಶ್ನೆಗಳನ್ನ ಎತ್ತಬೇಕಾಗಿದೆ ಜನ ಎಲ್ಲನೂ. ಜನಸಾಮಾನ್ಯರಿಗಾಗಿ ಯಾವತ್ತೂ ಧ್ವನಿ ಎತ್ತಲೇ ಇಲ್ಲ. ಒಳ್ಳೆ ಆಸ್ಪತ್ರೆಗೋಸ್ಕರ BJPನೂ ಏನೂ ಮಾಡಲಿಲ್ಲ, ಕಾಂಗ್ರೆಸ್ ಏನೂ ಮಾಡಲಿಲ್ಲ, ಇನ್ನು ಯಾವುದೂ ಏನೂ ಮಾಡಲಿಲ್ಲ. ಅದಕ್ಕಾಗಿ ಇದೊಂದು ಕ್ರಾಂತಿ ಆಗಲಿ, ಹೊಸ ಬದಲಾವಣೆ ಆಗಲಿ, ಒಂದು ಮೂಮೆಂಟ್ ಆಗಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಸರ್, ಈಗ ನೀವು ಹೇಳ್ತಾ ಇದ್ರಿ ಒಂದು ಮೂವ್ಮೆಂಟ್ ಆಗಿ ಕಾಕ್ರೋಚ್ ಪಾರ್ಟಿ ಯುವಕರು ಮುನ್ನೆಲೆಗೆ ಬರ್ತಾ ಇರುವಂಥದ್ದು, ಕರೆಕ್ಟ್. ಆನ್ಲೈನಲ್ಲಿ ಒಂದು ತಮ್ಮದೇ ಆದ ರೀತಿಯಲ್ಲಿ ಚಳವಳಿ ನಡೆಸ್ತಾ ಇರುವಂಥದ್ದು, ಇದೆಲ್ಲ ಓಕೆ. ಬಟ್ ಈ ಅಭಿಜಿತ್ ದೀಪ್ಕೆ ಅನ್ನೋ ಯಾರು ಇವರು ಅನ್ನೋ ಪ್ರಶ್ನೆಯು ಸಾಕಷ್ಟು ಜನರಲ್ಲಿ ಕಾಡ್ತಾ ಇದೆ. ಸೊ ಅದಕ್ಕೆ ಏನಾದರೂ ನಿಮ್ಮ ಹತ್ರ ಮಾಹಿತಿ ಇದೆಯಾ? ಇಲ್ಲ, ಅಭಿಜಿತ್ ದೀಪ್ಕೆ ಅಂತ ಮಹಾರಾಷ್ಟ್ರದವನು, ಪುಣೆ ಬೇಸ್ಡ್ ವ್ಯಕ್ತಿ. ಅವನು ಬೋಸ್ಟನ್ನಲ್ಲಿ ತಂದೆ ಆದಂಥ ಸ್ಟಡಿಗೋಸ್ಕರ ಹೋಗಿ ಅಲ್ಲಿ ಒಂದು ಹೊಸ ವಿಚಾರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅವನು ಟ್ರೆಂಡನ್ನು ಮಾಡ್ತಾಯಿದ್ದಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಅವನದೇ ಆದಂಥ ಒಂದು ಟೀಮು, ಫ್ಯಾನ್ ಬೇಸು, ಮತ್ತು ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ ಅವನು ಹೇಗೆ ಮಾಡಬೇಕು ಅಂಥದ್ದು. ಈಗ ಅವ್ರು ಹೇಳ್ತಾರಂಥದ್ದು ಇನ್ನೊಂದು ನಮಗೆ ಒಂದು ಏನಂದರೆ, ಭಾಳ ಜನ ಹೇಳ್ತಾರೆ ಅವ್ರು ಬರೀ BJP ಸರ್ಕಾರನೇ ಟಾರ್ಗೆಟ್ ಮಾಡ್ತಾರೆ. ಹೌದು, ಅದೇ ಪ್ರಶ್ನೆ. ಈಗ ನೀವೇ ಹೇಳಿದ್ರಿ BJPನ ಟಾರ್ಗೆಟ್ ಮಾಡ್ತಾರೆ ಅಂತ. ಸೊ ಯಾಕೆ ವಿಪಕ್ಷಗಳನ್ನ ಟಾರ್ಗೆಟ್ ಮಾಡಲ್ಲ? ವಿಪಕ್ಷಗಳ ವೈಫಲ್ಯಗಳನ್ನ ಯಾಕೆ ಎತ್ತಲ್ಲ ಕಾಕ್ರೋಚ್ ಪಾರ್ಟಿ? ಬರೀ BJP ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡುತ್ತೆ ಅನ್ನೋ ಪ್ರಶ್ನೆ ಸಾಕಷ್ಟು ಜನರಲ್ಲಿ ಇದೆ, ಸಹಜವಾಗಿಯೇ ಮೂಡುತ್ತೆ. ಯಾಕಂದ್ರೆ ಆ ಪ್ರತಿಭಟನೆಯಲ್ಲಿ ನೋಡಿದಾಗ ಅರ್ಥ ಆಗುತ್ತೆ. ಅವ್ರು ಹಿಂದಿಯಲ್ಲಿ ಘೋಷಣೆಗಳನ್ನ ಕೂಗ್ತಾರೆ, ಡೈರೆಕ್ಟ್ ಡೌನ್ BJP ಅಂತಾರೆ. ಸೊ BJPಯನ್ನು ಅಟ್ಯಾಕ್ ಮಾಡೋ ಬದಲು ಎಲ್ಲ ಪಕ್ಷಗಳನ್ನ ಅಟ್ಯಾಕ್ ಮಾಡ್ಬೋದಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೀವು ಧ್ವನಿ ಎತ್ರಿ ಅಂತ. ಹೌದು, ನಿಜವಾಗ್ಲೂ ನಾನು ಇದನ್ನು ಖಂಡಿಸ್ತೀನಿ. ಏನಕ್ಕೆ ಅಂದರೆ, ಈಗ BJP ಮಾತ್ರ ಅಂತಲ್ಲ, ಸರ್ಕಾರ, ಕೇಂದ್ರ ಸರ್ಕಾರ ನೀಟ್ ಪೇಪರ್ ಲೀಕಲ್ಲಿ BJPನ ಕೈವಾಡ ಇದೆ. BJP ಯಾರೋ ಒಂದಿಷ್ಟು ಅವರ ಕಾರ್ಯಕರ್ತರು ಇದನ್ನು ಲೀಕ್ ಮಾಡಿದ್ದಾರೆ, ಅಥವಾ ಯಾವುದೋ ಕೋಚಿಂಗ್ ಸೆಂಟರ್ನ ಲೀಕ್ ಮಾಡಿದೆ ಅಂತಾಗ ಧರ್ಮೇಂದ್ರ ಪ್ರಧಾನ್ ರೆಸಿಗ್ನೇಷನ್ ಕೊಡಬೇಕು. ಅದ್ರ ಜೊತೆಯಲ್ಲಿ ಕಾಂಗ್ರೆಸ್ ವಿರೋಧ ಪಕ್ಷವಾಗಿ ಅದು ಪ್ರೊಟೆಸ್ಟ್ ಮಾಡೋದಾಗಲಿ, ನೀಟ್ ಪೇಪರ್ದಾಗೆ ಹೋರಾಟ ಮಾಡೋದಾಗಲಿ ಮಾಡ್ತಾ ಇಲ್ಲ. ಇದು ಆಡಳಿತ ಪಕ್ಷದ್ದು ಮತ್ತು ವಿರೋಧ ಪಕ್ಷದ್ದು ಎರಡರದ್ದು ವೈಫಲ್ಯನ ಖಂಡಿಸಬೇಕಾಗಿತ್ತು ಕಾಕ್ರೋಚ್ ಜನತಾ ಪಾರ್ಟಿ. ಇಲ್ಲಿ ಬೆಂಗಳೂರಲ್ಲಿ ಕಾರ್ಯಕ್ರಮ ನಡೆದಾಗ ನನಗೂ ಗೊತ್ತಾಗಿರೋಂಥದ್ದು ಬರೀ ಏನಾದ್ರೆ BJP ಮಾತ್ರ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ. ಅದು ಯಾಕೆ ಅಂತ ಅದು ಡೈವರ್ಟ್ ಆಗುತ್ತಲ್ಲ ಸರ್. ಈಗ ಕಾಕ್ರೋಚ್ ಪಾರ್ಟಿ ಪರ್ಯಾಯ ಶಕ್ತಿ. ಸೊ ಈ ಪರ್ಯಾಯ ಶಕ್ತಿಗೆ ಎಲ್ಲ ಶಕ್ತಿಗಳ ಬೆಂಬಲ ಇರಬೇಕಾಗುತ್ತೆ. ಆಡಳಿತದ ಬೇಕಾಗುತ್ತೆ, ವಿಪಕ್ಷಗಳದ್ದು ಬೇಕಾಗುತ್ತೆ. ಸೊ ಈಗ ಬರೀ ಆಡಳಿತ ಪಕ್ಷವನ್ನು ಟಾರ್ಗೆಟ್ ಮಾಡಿದ್ರೆ ಬೇರೆ ಪಕ್ಷಗಳಿಗೆ ಗೊತ್ತಾಗುತ್ತೆ ಇದ್ರದ್ದು ಏನಿದೆ, ಹಿನ್ನೆಲೆ ಏನ್ ನಡೀತಾ ಇದೆ, ಬ್ಯಾಕ್ಗ್ರೌಂಡ್ ಏನೆಲ್ಲ ಆಕ್ಟಿವಿಟಿಗಳು ಆಗ್ತಾ ಇದೆ ಅನ್ನೋದು ಸಹಜವಾಗಿ ಅನುಮಾನ ಬರುತ್ತೆ. ಹೌದೌದು. ನಾನು ಡೆಲ್ಲಿಯಲ್ಲಿ ಪ್ರೊಟೆಸ್ಟ್ಗಳನ್ನು ನಾನು ಕಣ್ಣಾರೆ ನೋಡಲಿಲ್ಲ. ನಾನು ಡಿಜಿಟಲ್ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ನಾನು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯೆನ್ಸು ನಮ್ಮ ಫ್ರೀಡಮ್ ಪಾರ್ಕಲ್ಲಿ ಆದಾಗ ಸುಮಾರು ನಾನು ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 6:30-7 ಗಂಟೆವರೆಗೂ ಇದ್ದೆ. ಅಲ್ಲಿ ಇದ್ದಿರೋಂಥದ್ದು ಡೌನ್ BJP ರಿಸೈನ್ ಧರ್ಮೇಂದ್ರ ಪ್ರಧಾನ್ ಅಂತ ಇತ್ತು. ಅದು ಓಕೆ, ಅದು ಅಗ್ರಿ. ಬಟ್ ಇದ್ರ ಕಾಂಗ್ರೆಸ್ ವೈಫಲ್ಯ ಬಗ್ಗೆನೂ ಮಾತಾಡಬೇಕಾಗಿತ್ತು ಸರ್. ಹೌದೌದು, ಮಾತಾಡಬೇಕಾಗಿತ್ತು. ಮತ್ತೆ ಅಲ್ಲಿ ಬಂದಿರೋರನ್ನ ನೋಡಿದಾಗ, ಕೆಲವರು ನೋಡಿದಾಗ ದಲಿತ ಸಂಘಟನೆಗಳು
ಒಂದು ಕ್ರಿಶ್ಚಿಯನ್ ಕಮ್ಯುನಿಟಿಗಳು ಬೇರೆ 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 ಬಂದಿದ್ದು, ಮತ್ತು ಯುವಕರು ಬಂದಿದ್ದರು, ಮತ್ತು ಕರ್ನಾಟಕದವ್ರ ಸಂಖ್ಯೆ ಕಡಿಮೆ ಇತ್ತು. ಬೇರೆ ಬೇರೆ ರಾಜ್ಯದಿಂದ ಬಂದಿರೋಂಥವ್ರು NRIಗಳು ಅಥವಾ UP ಬಿಹಾರದವರು, ಈ ಥರ ಪಂಜಾಬ್ ಹರಿಯಾಣದವರು ಇದ್ದರು. ನಂದೇನಾದರೂ ವಿಚಾರ ಅವರು ಎತ್ತುತ್ತಾ ಇರೋಂಥ ಪ್ರಶ್ನೆ, ನಾನು ಅದನ್ನು ವಿರೋಧಿಸ್ತೀನಿ. ಯಾಕಂದರೆ ಒಂದೇ ಒಂದು ಪಾರ್ಟಿ ಟಾರ್ಗೆಟ್ ಮಾಡಿ ಮಾಡುವಂಥದ್ದು ಅದು ಸರಿಯಲ್ಲ. ಯಾಕಂದರೆ ಒಂದು ಮೂಮೆಂಟ್, ಬಿಗರ್ ಮೂಮೆಂಟು, ನೇಷನ್ ವೈಡು ಜಂಜಿ ಮೂಮೆಂಟ್ ರೆಡಿ ಆಗಬೇಕಾದ್ರೆ ಎಲ್ಲ ಪಾರ್ಟಿ, ಪಕ್ಷ, ಪಂಥ, ಜಾತಿ, ಭೇದ, ಮತನ ಮರೆತು ಮಾಡಬೇಕಾಗಿರೋಂಥದ್ದು. ನಿಜವಾಗ್ಲೂ ಈ ವಿಚಾರದಲ್ಲಿ ಅವರು ತಪ್ಪು ಹೆಜ್ಜೆ ಇಡ್ತಾ ಇದ್ದಾರೆ ಅನಿಸ್ತಾ ಇದೆ. ಮತ್ತು ಒಂದು ಸಂಶಯನೂ ಶುರು ಆಗ್ಬಿಡುತ್ತೆ. ನಾವು ಬೆಂಬಲಿಸ್ತಿದ್ದೀವಿ ಅಂದರೆ ಅರ್ಥ ಪೂರ್ತಿಯಾಗಿ ಬೆಂಬಲಿಸ್ತಾ ಇದ್ದೀವಿ ಅಂತಲ್ಲ, ಮಾಡುವ ಒಳ್ಳೆ ಕೆಲಸಕ್ಕೆ ಮಾತ್ರ ಬೆಂಬಲಿಸ್ತಾ ಇದ್ದೀನಿ. ಈಗ ನೀವು ಹೇಳಿದ್ರಿ ಸರ್ ಕಾಕ್ರೋಚ್ ಪಾರ್ಟಿದೆ, ನಾನು ಇದನ್ನು ಖಂಡಿಸ್ತೀನಿ ಅಂತ. ಹೌದು. ಸೊ ಇವರು ದಿಕ್ಕು ದೆಸೆ ಅರ್ಥ ಆಗ್ತಾ ಇಲ್ವಾ, ಹೆಂಗೆ ಏನು ಕಾಕ್ರೋಚ್ ಪಾರ್ಟಿ? ಇಲ್ಲ, ನಿಜವಾಗ್ಲೂ ಒಂದಿಷ್ಟು ಅಂದ್ರೆ ನಾವು ಎಲ್ಲಿ ಹೊರಟಿದ್ದೀವಿ, ಎಲ್ಲಿ ಹೋಗಿ ತಲುಪಬೇಕು, ನಮ್ ಗುರಿ ಏನು ಅನ್ನೋದು ಏನೋ ಎಲ್ಲೋ ಒಂದ್ ಕಡೆ ತಿಳುವಳಿಕೆ ಕಡಿಮೆ ಆಗಿದೆ ಏನು ಅವ್ರಿಗೆ. ಅಂದ್ರೆ ಈ ಚಳುವಳಿ ವಿಚಾರದಲ್ಲಿ ನೋಡಿದಾಗ ಇಲ್ಲ, ಖಂಡಿತವಾಗ್ಲೂ ಅವ್ರಿಗೆ ಗೈಡ್ ಮಾಡೋರು ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರಿಗೆ ಗೈಡ್ ಮಾಡದೇ ಇರೋರು ಮತ್ತೆ ಯುವಕರಾಗಿರೋದ್ರಿಂದ ಒಂದಿಷ್ಟು ಅದ್ರಾಗ ಬಿಸಿ ರಕ್ತ ಬೇರೆ, ಆ ಸಾಮಾಜಿಕ ಜ್ಞಾನ, ಆ ಕಮ್ಯುನಿಕೇಷನ್ನು ಅಥವಾ ಸ್ಟ್ರಾಟಜಿ ಒಂದಿಷ್ಟು ಎಲ್ಲೋ ಫೇಲ್ ಆಗ್ತಾ ಇದ್ದಾರೆ ನನ್ಗೆ ಅನಿಸ್ತಾ ಇದೆ. ಭಾಳಷ್ಟು ಜನ ನನಗೂ ಹೇಳ್ತಾರೆ, ನೀವು ಡಾಕ್ಟ್ರಾಗಿ ಸಮಾಜ ಸೇವೆ ಮಾಡ್ಕೊಂಡಿರೋಂಥವ್ರು, ನೀವು ಕಾಕ್ರೋಚ್ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡಬೇಡಿ, ಬಿಕಾಸ್ ಅದು ಇಂಟರ್ನ್ಯಾಷನಲ್ ಪಾರ್ಟಿ ಅದು ಅಂತ ಹೇಳ್ತಾರೆ. ಬಟ್ ನಾನು ಸಪೋರ್ಟ್ ಮಾಡ್ತಾ ಇದ್ದೆ ಅಂದರೆ ಅವ್ರು ಇಶ್ಯೂ ಬೇಸ್ಡ್ ಪೊಲಿಟಿಕ್ಸ್ಗೆ ಸಪೋರ್ಟ್ ಮಾಡ್ತಾರಂಥದ್ದು. ಸರ್ ಈಗ ನೀವು ಹೇಳಿದ್ರಿ ಇಶ್ಯೂ ಬೇಸ್ಡ್ ಅಂತ, ಇಶ್ಯೂ ಗಂಭೀರ ವಿಷಯ ಇದು. ಹೌದು, ನೀಟ್ ಪರೀಕ್ಷೆ. ಹೌದು, ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಯಾರು ಹೊಣೆಗಾರರು? ಸಾಲ ಸೂಲ ಮಾಡಿ ಪೋಷಕರು ವಿದ್ಯಾರ್ಥಿಗಳನ್ನ ನನ್ನ ಮಗ ಡಾಕ್ಟರ್ ಆಗ್ಬೇಕು, ನನ್ನ ಮಗ ಡಾಕ್ಟರ್ ಆಗ್ಬೇಕು, ಒಂದು ಖುಷಿಯಲ್ಲಿ, ಒಂದು ನಿರೀಕ್ಷೆಯಲ್ಲಿ, ಒಂದು ಆಶಾ ಭಾವನೆಯಲ್ಲಿ ದುಡ್ಡನ್ನ ಖರ್ಚು ಮಾಡ್ತಿರ್ತಾರೆ ಮೆಡಿಕಲ್ ಸೀಟ್ಗಾಗಿ ಲಕ್ಷಾಂತರ ರೂಪಾಯಿ. ಸೊ ಈ ರೀತಿಯಾಗಿ ಕ್ವಶನ್ ಪೇಪರ್ ಲೀಕ್ ಆದ್ರೆ ಅವ್ರ ಭವಿಷ್ಯ ಏನಾಗಬಾರ್ದು, ಆ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಏನಾಗಬಾರ್ದು? ಇಲ್ಲ, ಖಂಡಿತವಾಗ್ಲೂ ನನಗೆ ಸಂಶಯ ಶುರು ಆಗಿದ್ದೇನೆಂದ್ರೆ, ಅಭಿಜಿತ್ ದೀಪ್ಕೆನ ಮಾಡ್ತಾರಂತ ಜಂತರ್ ಮಂತರದಲ್ಲಿ ಮತ್ತೆ ಪುಣೆಯಲ್ಲಿ ಮಾಡಿದ್ದು, ಲಕ್ನೋದಲ್ಲಿ ಮಾಡಿದ್ದು, ಈ ಥರದನ್ನ ನೋಡಿದಾಗ ನಿಜವಾಗ್ಲೂ ಇಲ್ಲ ಒಳ್ಳೆ ಕ್ರಾಂತಿ ಆಗ್ತಾ ಇದೆ ಅಂತ. ಇಲ್ಲಿ ಬೆಂಗಳೂರು ಬಂದಾಗ ಈ ನೀಟ್ ಪೇಪರ್ ಬಗ್ಗೆ ಮಾತಾಡೋದ್ರೆ ನೀಟ್ ಪೇಪರ್ ಲೀಕ್ ಆದ್ರ ಬಗ್ಗೆ ಮಾತಾಡಿದರು. ಬಟ್ ನನಗೆ ನನ್ನ ಅಭಿಪ್ರಾಯ ಏನಂದರೆ, ನೀಟ್ ಪೇಪರಿಂದ ಸತ್ತೋಗಿರೋಂಥ ತಂದೆ ತಾಯಿನ ಪೇರೆಂಟ್ಸನ್ನ ಅಲ್ಲಿ ಸ್ಟೇಜ್ ಮೇಲೆ ಕರ್ಕೊಂಡ್ಬರ್ಬೇಕಾಗಿತ್ತು. ಮತ್ತು ನೀಟಲ್ಲಿ ಮಕ್ಕಳಿಗೆ ಯಾರು ಭವಿಷ್ಯ ಹಾಳಾಗಿದ್ದ ಆ ಮಕ್ಕಳು ಇರಬೇಕಾಗಿತ್ತು ಅಲ್ಲಿ. ಅದು ಯಾವುದು ಮಾಡಲೇ ಇಲ್ಲ ಅವರು. ಅದು ನಿಜವಾಗ್ಲೂ ಅದೇ ನೀವು ಹೇಳಿದ್ರಲ್ಲ, ಎಲ್ಲ ಒಂದ್ ಕಡೆ ಸ್ಪಷ್ಟತೆ ಇಲ್ಲ ಅಂತ, ಸ್ಪಷ್ಟತೆ ಕೊರತೆ ಇಲ್ಲ, ಮತ್ತೆ ಅವ್ರಿಗೆ ಗೈಡ್ ಮಾಡೋರಿಲ್ಲ. ಇನ್ನು ಕೆಲವರು ಈ ಪ್ರಕಾಶ್ ರಾಜ್ ಅಂತವರು ಅವ್ರನ್ನ ಏನಂತ ಕನ್ಸಿಡರ್ ಮಾಡ್ತಾರೆ, ಅವ್ರು ಎಡಪಂಥಿ, ಅವರು ಮೋದಿ ವಿರೋಧಿ, ಅವ್ರು BJP ವಿರೋಧಿ, ಇಂಥವರೆಲ್ಲ ಸೇರೋದ್ರಿಂದ ಈಗ ಆಲ್ರೆಡಿ ಅವ್ರಿಗೆ ಇಂಟರ್ನ್ಯಾಷನಲ್ ಪಟ್ಟನ ನಮ್ಮ BJP ಅವರು ಕಟ್ಟಿ ಹಾಕ್ಬಿಟ್ಟಿದೆ. ಈ ಥರದ್ದನ್ನು ನಾನೇನು ಹೇಳ್ತಾ ಇದ್ದೀನಿ, ಈ ಥರದ್ದನ್ನು ಬೇರೆ ಬೇರೆ ಎಡಪಂಥಿಯವರು ಮತ್ತು ದಲಿತ ಸಂಘಟನೆಗಳು ಬೇರೆ ಬೇರೆದವರು ಸೇರೋದ್ರಿಂದ ಇನ್ನಷ್ಟು ಏನಾಗುತ್ತೆ, ಇದು ಡೈಲ್ಯೂಟ್ ಆಗ್ತಾ ಇದೆ, ಆ ಸ್ಟ್ರಾಂಗ್ ಆಗ್ತಾ ಇಲ್ಲ. ನಿಜವಾಗ್ಲೂ ಇಶ್ಯೂ ಬೇಸ್ಡೇ ಆಗಬೇಕಾಗಿತ್ತು. ಎಲ್ಲ ನೀಟ್ ವಿದ್ಯಾರ್ಥಿಗಳನ್ನು ಕರ್ಕೊಂಬರ್ಬೇಕಾಗಿತ್ತು, ಸತ್ತಿರೋ ಅಂಥ ಆ ಮಕ್ಕಳ ತಂದೆ ತಾಯಿನ ಕರ್ಕೊಂಬರ್ಬೇಕಾಗಿತ್ತು. ಆವಾಗ ಇದಕ್ಕೊಂದು ಹೋರಾಟಕ್ಕೆ ಅರ್ಥ ಆಗ್ತಾ ಇತ್ತು ಅಂತ ನನಗೆ ಅನಿಸ್ತಾ ಇದೆ. ಆಯ್ತು ಸರ್, ಈಗ ನೀವು ಹೇಳಿದ್ರಿ ದೀಪ್ಕೆ ಎಲ್ಲ ಒಂದ್ ಕಡೆ ಎಡವುತ್ತಾ ಇದ್ದಾರೆ ಅಂತ ನಿಮ್ಮ ಮಾತುಗಳೇ ಹೇಳ್ತಾ ಇದ್ರು. ಹೌದು, ಸದ್ಯಕ್ಕೆ ಹೌದು. ಈಗ ಇವರು ಅಂದ್ರೆ ಅಮೆರಿಕಾದಿಂದ ಬರ್ತಾರೆ, ಬರುವಾಗ ಮೈ ಆಟೋಗ್ರಾಫ್ ಅಂತ ಸಂವಿಧಾನ ಶಿಲ್ಪಿ ಅವರು ಒಂದು ಬುಕ್ ತೋರಿಸ್ತಾರೆ ಎಲ್ಲ ಮೀಡಿಯಾದವ್ರಿಗೆ, ತೋರಿಸಿ ಹೋಗ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಅವರಲ್ಲಿ ಅಂಬೇಡ್ಕರ್ ವಿಚಾರಧಾರೆ ಇಟ್ಕೊಂಡು ಇವರು ಈ ರೀತಿಯಾಗಿ ಮಾಡ್ತಾ ಇದ್ದಾರಾ, ಅಥವಾ ಹೆಂಗ ಅನ್ಸುತ್ತೆ? ಅಂಬೇಡ್ಕರ್ ವಿಚಾರಧಾರೆಗಳಿದ್ರೆ ಇಷ್ಟೊಂದು ಅಧ್ವಾನಗಳು ಆಗ್ತಿರ್ಲಿಲ್ಲ ಅನ್ಸುತ್ತೆ. ಇಲ್ಲ, ಅಂಬೇಡ್ಕರ್ ವಿಚಾರವಾದಿ ಕಾನ್ಸ್ಟಿಟ್ಯೂಷನ್ ನಂಬಿದ್ರೆ, ಕಾನ್ಸ್ಟಿಟ್ಯೂಷನ್ ಹೇಳುವಂಥದ್ದೇ ಪ್ರಿಯಂಬಲ್ಲು ಎಲ್ಲ ಜನ್ಮ ಜಾತಿಗಳನ್ನ ಒಳಗೊಂಡಿರುವಂಥ ಸಂವಿಧಾನ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಎಲ್ಲ ಜರ್ವ ಜಾತಿಗಳನ್ನ ಸೇರಿಸ್ಕೊಂಡು ಮಾಡ್ತಾ ಇಲ್ಲ ಅವರು. ಯಾಕಂದ್ರೆ ಇಲ್ಲಿ ಡಿವೈಡ್ ಆ್ಯಂಡ್ ರೂಲ್ ಆಗ್ತಾ ಇದೆ. ಆಮೇಲೆ ಸ್ಪೆಸಿಫಿಕ್ಲಿ BJPನ ಟಾರ್ಗೆಟ್ ಮಾಡ್ತಾ ಇದ್ದಾಗ ಜನಕ್ಕೆ ಏನಾಗುತ್ತೆ, ಯುವಕರಿಗೆ ಡಿವೈಡ್ ಆಗಿಬಿಡ್ತಾರೆ. ಆಮೇಲೆ ಈ ಮೂಮೆಂಟು ಒಂದು ಲೆವೆಲ್ಗೆ ಹೋಗೋದಿಲ್ಲ. ಈ ಕಾರಣದಿಂದ ನನಗೂ ಬೇಜಾರಾಗ್ತಾ ಇದೆ. ಯಾಕಂದರೆ ಏನಕ್ಕೆ ಬೇಜಾರಾಗ್ತದೆ, ಈ ಥರ ಮೂಮೆಂಟು ಇದನ್ನು ಬದಲಾಯಿಸ್ಕೋಬೇಕು. ಅವ್ರು ಬದಲಾಯಿಸ್ಕೊಂಡ್ರೆ ನಮ್ಮ ಯುವಕರಿಗೆಲ್ಲ ಭವಿಷ್ಯ ಇದೆ. ಇಲ್ಲದೇ ಇದ್ದರೆ ಏನಾಗುತ್ತೆ, ಇದು ಪಾರ್ಟಿ ಬಂದದ್ದಾಯಿತು ಹೋದದ್ದಾಯಿತು ಆಗುತ್ತೆ. ಸರ್, ಈಗ ಮತ್ತೊಂದು ವಿಚಾರ ನೋಡ್ಬೇಕಾದ್ರೆ, ಕೇಂದ್ರ ಸರ್ಕಾರದ ನಿಲುವಿನ ವಿಚಾರದಲ್ಲಿ ಅಥವಾ NTA ವಿಚಾರದಲ್ಲಿ ಆಗಿರ್ಬೋದು, ಒಬ್ಬ ಶಿಕ್ಷಣ ಸಚಿವ ಈ ರೀತಿಯಾದ ಗುರುತರ ಆರೋಪ ಬರ್ತಾ ಇದೆ. ಕೇಂದ್ರದ ಶಿಕ್ಷಣ ಸಚಿವನಾಗಿ ದೊಡ್ಡ ಜವಾಬ್ದಾರಿ ಇದೆ. ಸೊ ನೋಡಿದ್ರಿ ನೀವು, ಆಲ್ರೆಡಿ ಎಲ್ಲರೂ ಗಮನಿಸಿರ್ತಾರಂದ್ರೆ, ದೇಶದ ಜನನೇ ಗಮನಿಸಿರ್ತಾರೆ. ಒಬ್ಬ ಶಿಕ್ಷಣ ಸಚಿವ
ಇದು ಯಾವಾಗ ಲೀಕ್ ಆಗುತ್ತಲ್ಲ ಕ್ವಶನ್ ಪೇಪರ್ದು ಸುದ್ದಿ ಹೊರಗಡೆ ಬರುತ್ತಲ್ಲ ಅವತ್ತೇ ಅದೇ ದಿನ ಮೀಡಿಯಾಗಳ ಕ್ಯಾಮ್ರಾ ಕಂಡ್ರೆ ಕಳ್ಳನ್ ತರ ಹೊಡ್ಕೊಂಡು ಹೋಗಿ ಕಾರಲ್ಲಿ ಕೂಳ್ತಾರೆ ಅಂದ್ರೆ ಸರ್ ಇದು ಯಾವ ಸಂದೇಶ ಕೊಡ್ತಾರೆ ಅಂದ್ರೆ ಅವ್ರು ಒಪ್ಕೊಂಡಿದ್ದಾರೆ. ಹೌದು 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 ನಿಜವಾಗ್ಲೂ ಮೀಡಿಯಾಗಳು ಪ್ರಶ್ನೆ ಮಾಡಿದ್ದಾವೆ ಮತ್ತು ಅವರು ಕೊಟ್ಟಿಲ್ಲ. ರೆಸಿಗ್ನೇಷನ್ನು ಸ್ವಾಭಿಮಾನ ಆಗಿ ತಾವೇ ಗೌರವಯುತವಾಗಿ ಕೊಡಬೇಕಾಗಿತ್ತು, ಅದನ್ನ ಕೊಡ್ತಾ ಇಲ್ಲ. ನಾಚಿಕೆ ಮಾನ. ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ ಸರ್, ಅವನು ಆಟ ಆಡಿದ್ದಾರೆ. ಒಂದು ಕೇಂದ್ರ ಸಚಿವನಾಗಿ ಜವಾಬ್ದಾರಿ ಇರ್ಬೇಕಲ್ಲ, ಸ್ವಲ್ಪನಾದ್ರೂ ಜವಾಬ್ದಾರಿ ಇರ್ಬೇಕಲ್ಲ ಸರ್. ಯಾರಾದ್ರೂ ಇಂಥ ವಿಚಾರಗಳಿಗೆ ಸಪೋರ್ಟ್ ಮಾಡೋರು ವಿಚಾರ ಮಾಡ್ತಾರೆ. ಸುಮ್ನೆ ಸುಮ್ನೆ ಯಾರು ಸಪೋರ್ಟ್ ಮಾಡೋ. ಆಮೇಲೆ ಇಲ್ಲಿ ಏನಲ್ಲ, ಇಲ್ಲಿ ಈಗ ನೀಟ್ ಪೇಪರ್ ಅಲ್ಲಿ ಲೀಕ್ ಆಗಿರುವಂತ ವಿದ್ಯಾರ್ಥಿಗಳು ಬಿಜೆಪಿ, ಕಾಂಗ್ರೆಸ್, JDS ಇನ್ ಯಾವ್ದೋ ಪಟ್ಟಿ ಅಂತ ಪಕ್ಷ ಪಂಗಡ ಇಲ್ಲ, ಎಲ್ಲ ಮನೆಯಲ್ಲಿ ಎಲ್ಲರ ಮಕ್ಕಳು ಭವಿಷ್ಯ ಹಾಳಾಗಿರೋಂಥದ್ದು, ಎಲ್ಲರ ಮಕ್ಕಳು ಭವಿಷ್ಯ ಹಾಳಾಗಿರೋಂಥದ್ದು. ನಿಜವಾಗ್ಲೂ ಅವ್ರು ರೆಸಿಗ್ನೇಷನ್ ಕೊಡಬೇಕಾಗಿತ್ತು. ನಿಜವಾಗ್ಲೂ ತುಂಬಾ ಅಧ್ವಾನ ಮಾಡಿದ್ದಾರೆ. ಮೋದಿ ಅವರಾದ್ರೂ ಅವ್ರನ್ನ ರೆಸಿಗ್ನೇಷನ್ ಕಿತ್ತಿ ಬಿಸಾಕ್ಬೇಕಾಗಿತ್ತು, ಅದನ್ನ ಮಾಡ್ಲೇ ಇಲ್ಲ. ಸುಮಾರು ಜನ ಸರ್, ನೀವು ಮೋದಿ ಅವ್ರು ಹೇಳಿದ್ರಲ್ಲ, ನಾನು ಇದೇ ವಿಚಾರಕ್ಕೆ ಬರ್ತೀನಿ. ಈಗ ಬೆಂಗಳೂರಲ್ಲಿ ನಡೀತಲ್ಲ ಫ್ರೀಡಂ ಪಾರ್ಕ್ ಅಲ್ಲಿ, ನಾನು ಸುಮಾರು ಜನ ವಿದ್ಯಾರ್ಥಿಗಳನ್ನ ಮಾತಾಡಿಸಿದೆ. ಅವರು ಮೋದಿ ಅವ್ರ ಹೆಸರು ತಗೊಂಡಾಗ ಅವರೇ ಸೈಲೆಂಟ್ ಆಗಿಬಿಡ್ತಿದ್ರು, ಅದಕ್ಕೇನು ಮಾತಾಡಿಲ್ಲ. ಅಂದ್ರೆ ಅವರು ತಮ್ಮ ಉತ್ತರದಲ್ಲೇ ಮೋದಿ ಅವರು ಸೈಲೆಂಟ್ ಆಗಿದ್ದಾರೆ ಅನ್ನೋ ಒಂದು ಸಂದೇಶವನ್ನ ಸಾರ್ತಾ ಇದ್ರು. ಸುಮಾರು ಜನ ವಿದ್ಯಾರ್ಥಿಗಳನ್ನು ಮಾತಾಡಿಸಿದ್ದೀನಿ ನಾನು ಗ್ರೌಂಡ್ ಲೆವೆಲ್ ಅಲ್ಲಿ. ಮೋದಿ ಅವರು ಯಾಕೆ ಈ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದಾರೆ? ಈಗ ಮೋದಿ ಅವರು ಸೈಲೆಂಟ್ ಆಗಿದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅಂತ. ಈಗ ಅವರು ರೆಸಿಗ್ನೇಷನ್ ಕೊಡಿಸ್ಬೇಕಾಗಿತ್ತು. ನಾನು ಮೋದಿ ಫಾಲೋವರ್ ಆಗಿರೋಂಥವ್ನು. ಮೋದಿ ಅವರು ಅಲ್ಲ ಸರ್, ನೀವು ಮೋದಿ ಫಾಲೋವರ್ ಅಂತೀರಿ, ನಿಮ್ಗೆ ಎಷ್ಟು ಬೇಜಾರಾಗಿರ್ಬೇಕು? ನಿಮ್ ತರ ಇದೇ ರೀತಿಯಾಗಿ ಮೋದಿ ಫಾಲೋವರ್ಸ್ ಇರ್ತಾರೆ, ಪ್ರಧಾನಿ ಅವರು ಫಾಲೋವರ್ಸ್ ಇರ್ತಾರೆ, ಅವ್ರಿಗೆ ಬೇಜಾರಾಗಿರಲ್ವಾ? ಹಂಗಾದ್ರೆ ತುಂಬಾ ಜನಕ್ಕೆ ಬೇಜಾರಾಗಿದೆ. ನಂತರ ಇದಂತ ಸಾಕಷ್ಟು ಜನ ಯುವಕರಿಗೆ ಬೇಜಾರಾಗಿದ್ದಾರೆ. ಬಿಕಾಸ್ ಬಹುಶಃ ನಾವೆಲ್ಲ ಬಿಜೆಪಿಗೆ ಸಪೋರ್ಟ್ ಮಾಡಿರೋಂಥದ್ದು. ಹೈಯೆಸ್ಟ್ ಮೋದಿ ಅವ್ರು ಗೆಲ್ಲೋದಕ್ಕೆ ಕಾರಣ ನಾವೆಲ್ಲ ಯುವಕರು, ದೇಶ ಪ್ರೇಮಿಗಳು, ರಾಷ್ಟ್ರವಾದಿಗಳು ಸಪೋರ್ಟ್ ಮಾಡೋದಕ್ಕೆ ಮೋದಿ ಅವರಾಗಿರೋಂಥದ್ದು. ನಮ್ಮ ಭವಿಷ್ಯನೇ ಅಲ್ಲೋಲ ಕಲ್ಲಲಾಗಿದೆ. ನಮ್ಮ ಯುವಕರು, ನಮ್ಮ ಸ್ನೇಹಿತರ ಭವಿಷ್ಯಗಳು ಎಲ್ಲ ಈ ಥರದ್ದು ತುಂಬ ತೊಂದರೆ ಆಗ್ಬಿಟ್ಟಿದೆ. ನಿಜವಾಗ್ಲೂ ಇದು ತುಂಬ ನಾಚಿಕೆಗೇಡಿನ ಸಂಗತಿ. ಮೋದಿ ಅವರು ಏನಾದರೂ ಕಾನೂನು ಕ್ರಮ ಕೈಗೊಳ್ತಾರಾ ಅಥವಾ ಅವ್ರನ್ನ ರೆಸಿಗ್ನೇಷನ್ ಕೊಡಿಸ್ತಾರ ಅಂತ ನೋಡ್ಬೇಕಾಗಿರೋಂಥದ್ದು. ಒಂದು ದುರದೃಷ್ಟ ವಿಚಾರ ಅಂತಂದ್ರೆ ಸರ್, ಇದು ಸಾಕಷ್ಟು ಎಫೆಕ್ಟ್ ಆಗ್ತಾ ಇಲ್ಲ ಸರ್. ಬರೀ ಜನಜಿಗಳಲ್ಲಿ ಅಷ್ಟೇ ಇದೆ, ವಿದ್ಯಾರ್ಥಿಗಳಲ್ಲಿ ಆತಂಕ ಇದೆ. ಎಲ್ಲೋ ಒಂದ್ ಕಡೆ ವಿರೋಧ ಪಕ್ಷಗಳು ಇದ್ರ ಬಗ್ಗೆ ಒಂದು ಈ ಅವಕಾಶವನ್ನು ಬಳಸಿಕೊಳ್ಬಹುದಾಗಿತ್ತಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದ ಈ ವೈಫಲ್ಯದ ವಿರುದ್ಧ. ಯಾಕೆ ವಿರೋಧ ಪಕ್ಷಗಳು ಹಲ್ಲಿಲ್ಲದ ಹಾವಾಗ್ಬಿಟ್ವಾ? ಹೆಂಗೇನ್ ಸರ್? ಇಲ್ಲ, ನಿಜವಾಗ್ಲೂ ವಿರೋಧ ಪಕ್ಷ ಅನ್ನೋದೇ ಇಲ್ಲ ಈ ದೇಶದಲ್ಲಿ. ಕಾರಣ ಬಿಜೆಪಿ ಎಲ್ಲನೂ ಮಟಾಶ್ ಮಾಡ್ಬಿಟ್ಟಿದೆ. ಈಗ ವೆಸ್ಟ್ ಬೆಂಗಾಲಲ್ಲಿ ಸುವೇಂದ್ರ ಕುಮಾರ್ ಅಂತ TMCಯಲ್ಲಿ ಲೀಡರ್ ಆಗಿದ್ದಂಥ ವ್ಯಕ್ತಿ TMCಯಿಂದ ಅವ್ರನ್ನ ಎತ್ತಾಕೊಂಡ್ಬಂದು ಅವನೇ 5 ಲಕ್ಷ ರೂಪಾಯಿ, 50,000 ಅಥವಾ 5 ಲಕ್ಷನೋ ರೆಡ್ ಹ್ಯಾಂಡ್ ಆಗಿ ಕ್ಯಾಶ್ ತೊಗೊಳ್ತಾ ಇರುವಾಗ ಟಿವಿಯಲ್ಲಿ ಇಡೀ ದೇಶದ ಮೀಡಿಯಾಗಳಲ್ಲಿ ಎಲ್ಲ ಪ್ರಸಾರ ಆಗಿತ್ತು. ಮೋದಿ ಅವ್ರು ದೇಖೋ TMC ಕಾ ಚೋರ್ ಪೈಸಾ ಲೇ ರೇ ಕರ್ಕೆ ಐಸಾ ಬೋಲಾತ, ಮೋದಿಜಿನೇ ಬೋಲಾತ, ಈ ಥರದ್ದು ಮೋದಿ ಅವರೇ ಹೇಳಿದ್ರು. ಅದೆಲ್ಲ ಪ್ರಸಾರ ಆಯಿತು. ಅವ್ರನ್ನ TMCಯಿಂದ ಎತ್ತಾಕೊಂಬಂದು BJP ಕರ್ಕೊಂಬಂದರು. ಅವರು ಇವತ್ತು ವೆಸ್ಟ್ ಬೆಂಗಾಲ್ದ ಚೀಫ್ ಮಿನಿಸ್ಟ್ರು. ಏನು TMCಯಲ್ಲಿರೋಂಥ ಕಳ್ಳರು ಕದೀಮರನ್ನ BJP ಕರ್ಕೊಂಬಂದ್ಬಿಟ್ಟು ವಾಷಿಂಗ್ ಮಷೀನಲ್ಲಿ ಹಾಕಿ ಅವನನ್ನು ಚೀಫ್ ಮಿನಿಸ್ಟರ್ ಮಾಡಿದರು. ಈ ಥರದ್ದನ್ನು ಬೇರೆ 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 ರಾಜ್ಯಗಳಲ್ಲಿ ಮಾಡ್ತಾ ಇದ್ದಾರೆ BJP ಅವರು. ನಿಜವಾಗ್ಲೂ ಅದು ಸಾಮಾಜಿಕವಾಗಿ, ರಾಜಕೀಯವಾಗಿ ಅಧೋಗತಿಗೆ ಹೋಗ್ತಾ ಇದೆ. ಅಧಿಕಾರ ಬರಲಿ, ಅಧಿಕಾರ ತಗೋಬೇಕಾದ್ರೆ ಪ್ರಾಮಾಣಿಕವಾಗಿ, ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಮಾಡ್ತೀವಿ, ನಾ ಕಾವುಂಗ ನಾ ಖಾನೆ ದುಂಗ ಅಂತ ಹೇಳಿದಂಥವ್ರು ನಿಜವಾಗ್ಲೂ ನಮಗೂ ಬೇಜಾರಾಗ್ತಾ ಇದೆ. ನಾನೇನು ಇದು ಅಲ್ಲ, ಇವತ್ತಿಗೂ ಹಾರ್ಡ್ ಕೋರ್ ಮೋದಿ ಫಾಲೋವರೇ ನಾನು. ಆದರೆ ಮೋದಿ ಕೆಳಗಡೆ ಇರೋಂಥ ಖದೀಮ್ರು ಇದ್ದಾರಲ್ಲ, ಈ ಧರ್ಮೇಂದ್ರ ಪ್ರಧಾನ್, ಇವ್ರನ್ನ ರೆಸಿಗ್ನೇಷನ್ ಕೊಡಿಸ್ಬೇಕಾಗಿತ್ತು ಸರ್. ಒಂದಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಯಾರೇ ಆಗಿರಲಿ ವಾಸ್ತವಾಂಶವನ್ನ ಒಪ್ಕೊಳ್ಬೇಕು. ಹೌದು. ಆತ್ಮಸಾಕ್ಷಿಗೆ ಅನುಗುಣವಾಗಿ ಆತ್ಮಾವಲೋಕನ ಮಾಡ್ಕೊಂಡ್ರೆ, ಆತ್ಮಸಾಕ್ಷಿ ಅನುಗುಣವಾಗಿ ನಡ್ಕೊಳ್ಳೋ ಯಾವುದೇ ರಾಜಕೀಯ ನಾಯಕ ಆದ್ರೂ ಈ ನೀಟ್ ಲೀಕ್ ಅಂದ್ರೆ ಈ ನೀಟ್ ಪ್ರಶ್ನೆ ಪತ್ರಿಕೆ ಒಂದು ಈ ಸೋರಿಕೆಯನ್ನು ಒಪ್ತಾರ ಸರ್? ನಿಮ್ಗೆ ಹೆಂಗ? ಯಾರು ಒಪ್ಪೋದಿಲ್ಲ. BJP ಅವರು ಒಪ್ಪೋದಿಲ್ಲ, ಕಾಂಗ್ರೆಸ್ ಅವರು ಒಪ್ಪಲ್ಲ. ಯಾಕಂದ್ರೆ ಎಲ್ಲರ ಮಕ್ಕಳ ಭವಿಷ್ಯ ಮಂಕಾಗ್ಬಿಟ್ಟಿದೆ, ಅವ್ರ ಭವಿಷ್ಯನ ಹಾಳಾಗಿ ಹೋಗ್ಬಿಟ್ಟಿದೆ. ಮಾತಾಡ್ಬೇಕು ಸರ್ ಈ ವಿಚಾರದಲ್ಲಿ. ಧ್ವನಿ ಎತ್ತಾಗ್ಲೇ ಅಂದ್ರೆ ಜನರಿಗೆ ಗೊತ್ತಾಗೋದು, ಒಂದು ಗೌರ್ಮೆಂಟ್ ಮೇಲೆ ಪ್ರೆಷರ್ ನಿಜವಾಗ್ಲೂ ಸೈಲೆಂಟ್ ಆದ್ರೆ ಅಷ್ಟೇ. ಹೌದು. ಈಗ BJP ಅವರೆಲ್ಲ ಪ್ರಶ್ನೆ ಮಾಡ್ಬೇಕಾಗಿತ್ತು, ಹೋರಾಟ ಮಾಡ್ಬೇಕಾಗಿತ್ತು. ನಮ್ಮ ಹಿಂದೂ ಸಂಘಟನೆಗಳೆಲ್ಲ ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾಗಿತ್ತು. ನಿಜವಾಗ್ಲೂ ಒಂಥರ ನನಗೆ ಬೇಜಾರು ಅನ್ಸುತ್ತೆ. ಬಿಕಾಸ್ ನಮ್ಮ ಹಿಂದೂ ಮಕ್ಕಳ ಭವಿಷ್ಯ ಹಾಳಾಗಿರೋಂಥದ್ದು. ಸರ್ ಹಿಂದೂ ಮಕ್ಕಳಾತಲ್ಲ ಸರ್, ಇಡೀ ಭಾರತ ದೇಶದ ಮಕ್ಕಳು. ಹೌದು. ಅಲ್ಲ, ನಾನು ಹೇಳ್ತಾ ಇರೋದು ಅದರಲ್ಲಿ ಹಿಂದೂ ಅಲ್ಲಲ್ಲ, ಹಿಂದೂನು ಇದ್ದಾರೆ, ಮುಸ್ಲಿಂ ಇದ್ದಾರೆ, ಕ್ರಿಶ್ಚಿಯನ್ ಎಲ್ಲರೂ ಇದ್ದಾರೆ. ಈಗ ನಾವೇ ಅಲ್ವಾ ಯುವಕರೇ ಸಪೋರ್ಟ್ ಮಾಡ್ರಿ ಅಂಥದ್ದು. ಇದಕ್ಕಾದ್ರೂ ಫೈಟ್ ಮಾಡಬೇಕಾಗಿತ್ತು, ಪ್ರೊಟೆಸ್ಟ್ ಮಾಡಬೇಕಾಗಿತ್ತು. ಅದು ಮಾಡ್ತಾ ಇಲ್ಲ. ನಿಜವಾಗ್ಲೂ ಈ ದೇಶದಲ್ಲಿ ಈ ಥರದ್ದು ಆಗ್ತಾ ಇರೋಂಥ ತುಂಬ
ನಾಚಿಕೆಗೇಡಿನ ವಿಷಯ. ಒಂದು ವಿಚಾರ ನೋಡ್ಬೇಕು ಸರ್ ನಾವು, ಈ 2014ರಲ್ಲಿ ಮೊದಲು ಯಾವ ಸರ್ಕಾರ ಇತ್ತು, ಯಾವ ಸರ್ಕಾರ ಬಂತು ಅದು ಅರ್ಥ ಎಲ್ರಿಗೂ ಗೊತ್ತಿದೆ. 2014ರಲ್ಲಿ ಇದೇ ಯುವಕರು, ಇದೇ ವಿದ್ಯಾರ್ಥಿಗಳು ವೋಟ್ ಹಾಕುವಾಗ ಯಾರಿಗೆ ವೋಟ್ ಹಾಕಿದ್ರು, ಒಂದು ಚಳುವಳಿ ರೀತಿಯಲ್ಲಿ ವೋಟ್ ಹಾಕಿದ್ರು, ನಿಮ್ಗೂ ಗೊತ್ತಿದೆ. ಸೊ ಆ ಒಂದು ಇದಾದ್ರೂ ಇರ್ಬೋದಲ್ಲ ಸರ್, ಆ ಒಂದು ನೆನಪಾದ್ರೂ ಇರ್ಬೇಕಲ್ಲ ಸರ್ ವಿದ್ಯಾರ್ಥಿಗಳ ವಿಚಾರದಲ್ಲಿ ನೋಡಿದಾಗ. ಇಲ್ಲ, ನಾವೆಲ್ಲ ಮೋದಿ ಅವರಿಗೆ ಮನೆ ಮನೆಗೂ ಮೋದಿ, ಗರ್ ಗರ್ ಮೋದಿ, ಹರ್ ಹರ್ ಮೋದಿ ಅಂತ ನಾವು ಪ್ರಚಾರಗಳನ್ನ ಮಾಡಿ ಮೋದಿ ಅವ್ರನ್ನ ಗೆಲ್ಸ್ಕೊಂಡ್ಬಂದಿರುತ್ತದ್ದು. ಮತ್ತೆ ನಾನು ನಮ್ಮದೇ ಸಮಾಜದವರಾಗಿರೋದ್ರೆ ಇನ್ನೂ ಜಾಸ್ತಿ ಇದು ಇರುತ್ತೆ, ಫೀಲಿಂಗ್ ಇರುತ್ತೆ. ಈ ಕಾರಣದಿಂದ ನಾವು ಮೋದಿ ಅವ್ರನ್ನ ಸಪೋರ್ಟ್ ಮಾಡಿದ್ವಿ. ಮತ್ತು ಮೋದಿಯಲ್ಲಿರೋ ಕ್ಯಾಬಿನೆಟಲ್ಲಿರೋಂಥವ್ರನ್ನ ಅವ್ರು ಹೇಳಿದ್ರು ಭ್ರಷ್ಟಾಚಾರಿ ಅಂಥವ್ರನ್ನ ನಾವು ಸೇರಿಸ್ಕೊಳ್ಳಲ್ಲ ಅಂದರು. ಬಟ್ ನಿಜವಾಗ್ಲೂ ಒಂಥರ ಅಸಹ್ಯ ಅನಿಸುತ್ತೆ ನನಗೆ. ಬೇರೆ 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 ಪಾರ್ಟಿಯಲ್ಲಿರೋರನ್ನ, ಕೆಲವ್ರನ್ನ ಬಿ ಜೆ ಪಿಯಲ್ಲಿ ನೋಡಿ, ಇಲ್ಲಿ ಕಾಂಗ್ರೆಸ್ಸಲ್ಲಿರೋರನ್ನ ಬಿ ಜೆ ಪಿ ಸೇರಿಸ್ಕೊಂಡ್ಬಿಟ್ರು. ಕೆಲವು ಖದೀಮರನ್ನ, ರೇಪಿಸ್ಟ್ಗಳನ್ನು, ಕೊಲೆಗಡಕರನ್ನು, ಕ್ರಿಮಿನಲ್ಸ್ಗಳನ್ನು. ಈಗ ಬಿ ಜೆ ಪಿ ಕಾಂಗ್ರೆಸ್ಸು ಏನೂ ಡಿಫ್ರೆನ್ಸ್ ಇಲ್ಲ ಸರ್. ಬಿ ಜೆ ಪಿಯಲ್ಲಿರೋಂಥ ಖದೀಮರು, ಕಳ್ಳರು ಕಾಂಗ್ರೆಸ್ಗೆ ಬರ್ತಾರೆ, ಕಾಂಗ್ರೆಸ್ಸಲ್ಲಿರೋ ಖದೀಮರು, ಕಳ್ಳರು ಬಿ ಜೆ ಪಿಗೆ ಬರ್ತಾರೆ. ಇಲ್ಲಿ ಜನ ಹುಲ್ಲು ಹಾಕ್ತಾರಂಥದ್ದು, ಜನನ ಬೇಕೂಫ್ ಮಾಡ್ತಾರಂಥದ್ದು. ಈಗ ಏನಾದರೂ ಜನರಿಂದ ಜನರಿಗಾಗಿ, ಜನರಿಗೋಸ್ಕರ ಆಡಳಿತ ಅಂತ ಹೇಳ್ತಾರೆ. ಈಗ ಹಾಗಾಗ್ತಾ ಇಲ್ಲ. ಫ್ರಾಡ್ಗಳಿಗಾಗಿ ಫ್ರಾಡ್ಗಳಿಗೋಸ್ಕರ ಅಂತ ಆಗ್ಬಿಟ್ಟಿದೆ. ನಿಜವಾಗ್ಲೂ ನಾಚಿಕೆಗೇಡಿನ ಸಂಗತಿ. ಜನ ಎಲ್ಲ ಒಂದಾಗಬೇಕು. ಜನ ಪ್ರಶ್ನೆ ಮಾಡಬೇಕು, ಸರಿನ ಸರಿ, ತಪ್ಪನ ತಪ್ಪು ಅಂತ ಹೇಳೋ ಮನಸ್ಥಿತಿ ಆಗಬೇಕು. ಒಂದು ಪಾರ್ಟಿಗೆ ಚಮಚಾಗಿರಿ, ಚೇಲಾಗಿರಿ, ಬೂಟ್ಲೆಕ್ಕಿಂಗ್ ಕೆಲಸ ಮಾಡಬಾರ್ದು. ಸ್ವಾಭಿಮಾನಿ ಏನಾಗಬೇಕು, ಸ್ವಾಭಿಮಾನಿ ವ್ಯಕ್ತಿ ಆಗಬೇಕು, ರಾಷ್ಟ್ರೀಯವಾದಿ ಆಗಬೇಕು, ಭಾರತಾಂಬೆ ಮಕ್ಕಳಾಗಬೇಕು. ಪ್ರತಿಯೊಬ್ಬರನ್ನು ಸರಿನ ಸರಿ ಅನ್ಬೇಕು. ಬಿ ಜೆ ಪಿ ಸರಿ ಮಾಡಿದ್ದನ್ನು ಸರಿ ಅಂತ ಹೇಳ್ಬೇಕು, ಕಾಂಗ್ರೆಸ್ ಸರಿ ಮಾಡಿದ್ದು ಸರಿ ಅಂತ ಹೇಳ್ಬೇಕು. ಇಲ್ಲಿ ಯಾರು ಏನು ಮಾಡಿರ್ತಾರಲ್ಲ ಕೆಲಸ, ಅದಕ್ಕೆ ಅವ್ರು ಕ್ರೆಡಿಟ್ ಕೊಡ್ಲೇಬೇಕು. ಮಾಡಿರ್ತಾರೆ, ಅದನ್ನ ಸರಿ ತಪ್ಪು ಅದನ್ನ ಹೇಳಲೇಬೇಕು. ಬಟ್ ಇಂಥ ವಿಚಾರಗಳು ಬಂದಾಗ ಒಂಥರ ಎಲ್ಲರೂ ವೈಯಕ್ತಿಕವಾಗಿಯೇ ತಗೊಳ್ಕೊಳ್ಬಹುದಲ್ಲ ವಿಚಾರಗಳನ್ನ. ಪ್ರತಿಯೊಂದು ಮನೆಯಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇರ್ತಾರೆ, ಅವರು ಯಾವ ರೀತಿಯಾಗಿ ಕಷ್ಟಪಟ್ಟಿರ್ತಾರೆ ಗೊತ್ತಿರುತ್ತೆ. ನೀಟ್ ಅಂದ್ರೆ ಸಾಮಾನ್ಯ ಪರೀಕ್ಷೆ ಅಲ್ವೇ ಅಲ್ಲ. ಸೊ ಇಂಥ ಸಂದರ್ಭಗಳು ಎದುರಾದಾಗ ಒಂದು ಇವ್ರಿಗೆ ಪ್ರಜ್ಞೆ ಇರ್ಬೇಕಲ್ಲ ಸರ್, ಸಾಮಾಜಿಕ ಪ್ರಜ್ಞೆನೂ ಇರಬೇಕಾಗಿತ್ತು. ದೇಶವ್ಯಾಪಿ ಇದು ಬಿಗರ್ ಆಂದೋಲನ ಆಗ್ಬೇಕಾಗಿತ್ತು. ದುರಾದೃಷ್ಟ ಆಡಳಿತ ಪಕ್ಷ ಅವರು ಆಡಳಿತದಲ್ಲಿದ್ದಾರೆ. ಅವರು ಮಾಡೋದೇನಿದೆ ಏನು ಅವ್ರು ರೆಸಿಗ್ನೇಷನ್ ಮಾಡ್ಬೇಕಾಗಿತ್ತು. ಯಾಕಂದ್ರೆ ಆದ್ರೆ ವಿರೋಧ ಪಕ್ಷ, ಇಲ್ಲಿ ವಿರೋಧ ಪಕ್ಷ ಒಳ್ಳೆ ಅವಕಾಶ ಇತ್ತು, ಅವ್ರಿಗೆ ಒಳ್ಳೆ ಅವಕಾಶ ಇತ್ತು ಅನ್ನೋದಕ್ಕಿಂತ ಒಳ್ಳೆ ಅವಕಾಶ ಇತ್ತು. ಪ್ಲಸ್ ಅವ್ರು ಮಾಡ್ತಾನಲ್ಲ, ವಿರೋಧ ಪಕ್ಷ ಇಲ್ವೇ ಇಲ್ಲ ಅನ್ಸ್ಬಿಡ್ತಾ ಇದೆ ನಂಗೆ. ದೇಶವ್ಯಾಪಿ ನೋಡ್ತಾ ಇದ್ದಾಗ ವಿರೋಧನೂ ಇಲ್ಲ, ಪ್ರೊಟೆಸ್ಟ್ಗಳಿಲ್ಲ, ಹೋರಾಟಗಳಿಲ್ಲ. ಹೀಗಾಗಿ ಏನಾಗ್ಬಿಟ್ಟಿದೆ, ಒನ್ ವೇ ಆಗಿದೆ. ಮೈ ವೇ ಇಸ್ ಹೈವೇ ಅಂತ ಬಿ ಜೆ ಪಿ ಹೋಗ್ತಾ ಇರೋಂಥದ್ದು, ಇದು ಪರಿಸ್ಥಿತಿ ಇರೋಂಥದ್ದು. ಹಾಗಾಗಿ ಜನ ಪ್ರಶ್ನೆ ಮಾಡಬೇಕಾಗಿದೆ, ಜನ ಎದ್ದೇಳಬೇಕಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ನನಗೆ ಹೇಳ್ತಿರ್ತಾರೆ, ಡಾಕ್ಟ್ರೆ ನೀವು ಪೊಲಿಟಿಕ್ಸ್ ಎಲ್ಲ ಮಾತಾಡಬೇಡಿ, ಬಿ ಜೆ ಪಿ ಬಗ್ಗೆ ಮಾತಾಡಬೇಡಿ, ಕಾಂಗ್ರೆಸ್ ಬಗ್ಗೆ ಮಾತಾಡಬೇಡಿ, ಇದ್ರ ಬಗ್ಗೆ ಮಾತಾಡಬೇಡಿ ಅಂತಾರೆ. ಪೊಲಿಟಿಕ್ಸ್ ಅನ್ನೋಂಥದ್ದು ನಮ್ಮದು ಪಾರ್ಟ್ ಆಫ್ ದಿ ಲೈಫ್. ರಾಜಕಾರಣ ಮನೆ ಮನೆಗೂ ನಮಗೆ ಇರಬೇಕು, ರಾಜಕೀಯ ಪ್ರಜ್ಞೆ ಇರಬೇಕು. ಯಾಕೆ ಅಂದರೆ ನಾವು ಡೈರೆಕ್ಟ್ ಟ್ಯಾಕ್ಸ್ ಪೇಯರ್ಸ್ ಆರ್ ಇಂಡೈರೆಕ್ಟ್ ಟ್ಯಾಕ್ಸ್ ಪೇಯರ್ಸ್. ನಮ್ಮ ಜೀವನ ನಿರ್ಧಾರ ಆಗೋದೇ ಈ ಪೊಲಿಟಿಕಲ್ ಪಾರ್ಟಿಗಳಿಂದ. ನಮ್ಮ ಈಗ ಒಂದು ಔಷಧಿ ನಿರ್ಧಾರ ಫಿಕ್ಸ್ ಮಾಡಬೇಕಾಗಿದ್ದು ಸರ್ಕಾರಗಳು, ಇಡೀ ಭವಿಷ್ಯ ಇದೆ. ಹಾಗಾಗಿ ಜನ ಏನು ಮಾಡ್ತಾರೆ, ಅಂಧ ಶ್ರದ್ಧೆ, ಅಂಧ ಭಕ್ತಿ ಇರೋದಕ್ಕೆ ಕೆಲವರು ಬಿ ಜೆ ಪಿಲವರು ಅಂಧಭಕ್ತರು ಬರೀ ಬಿ ಜೆ ಪಿ ತಪ್ಪು ಮಾಡಿದ್ರು, ಕೊಲೆ ಮಾಡಿದ್ರು, ರೇಪ್ ಮಾಡಿದ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಇನ್ನು ಕಾಂಗ್ರೆಸ್ನಲ್ಲಿರುವಂಥ ಗುಲಾಮರು ಅವ್ರು ತಪ್ಪು ಮಾಡಿದ್ರು, ಏನು ಮಾಡಿದ್ರು ಅವರು ಡಿಫೆಂಡ್ ಮಾಡ್ತಾರೆ. ಇನ್ನು ಸೆಂಟ್ರಲ್ಲಿ ಏನಂದರೆ ನಾವು ಸೆಂಟ್ರಲ್ ಇರೋವಂಥದ್ದು. ಏನಕ್ಕೆ ಸೆಂಟ್ರಲ್ಲಿ ಸರಿನ ಸರಿ, ತಪ್ಪನ ತಪ್ಪು ಅಂತ ಹೇಳೋವಂಥ ಮನಸ್ಥಿತಿಯಲ್ಲಿರೋಂಥವ್ರು. ಹಾಗಾಗಿ ನಾನು ಹೇಳ್ತಾರಂಥದ್ದು, ಜನ ಎಲ್ಲ ಒಕ್ಕೋಲಿಂದ ಬಿ ಜೆ ಪಿ ಮಾಡಿದ್ದ ತಪ್ಪನ್ನು ಓಪನ್ ಆಗಿ ಖಂಡಿತವಾಗಿ ಎಕ್ಸ್ಪೋಸ್ ಮಾಡಬೇಕು. ಕಾಂಗ್ರೆಸ್ ಅಲ್ಲಿ ಮಾಡಿದ್ದನ್ನು ಎಕ್ಸ್ಪೋಸ್ ಮಾಡಬೇಕು. ಇಲ್ಲದೆ ಇದ್ರೆ ಏನಾಗುತ್ತೆ, ನಮ್ಮ ಭವಿಷ್ಯ ಹಾಳಾಗಿ ಹೋಗುತ್ತೆ. ಸರ್ ಒಂದು ವಿಚಾರ ಇಲ್ಲಿ ಕನ್ಫ್ಯೂಸ್ ಅನ್ಸುತ್ತೆ, ಗೊತ್ತಿಲ್ಲ. ರಾಷ್ಟ್ರೀಯವಾದಿಗಳು, ರಾಷ್ಟ್ರ ವಿರೋಧಿಗಳು ಅಂದ್ರೆ ಪ್ರಶ್ನೆ ಮಾಡಿದವರು ರಾಷ್ಟ್ರ ವಿರೋಧಿಗಳಾಗ್ತಾರೆ, ಪ್ರಶ್ನೆ ಮಾಡದವರು ರಾಷ್ಟ್ರೀಯವಾದಿಗಳಾಗ್ತಾರೆ. ಈ ರೀತಿಯಾಗಿ ಏನಾದರೂ ಡೆಫಿನೇಷನ್ ಇಲ್ಲ. ಏನಂದ್ರೆ ಈಗ ಬಿಜೆಪಿ ವಿರೋಧ ಮಾಡಿದ್ರೆ ಮಾತ್ರ ನೀವು ರಾಷ್ಟ್ರೀಯ ವಿರೋಧಿ. ಆ ಥರದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನರೇಟಿವ್ ಟ್ರೆಂಡನ್ನು ಸೃಷ್ಟಿ ಮಾಡ್ತಾರೆ. ಇನ್ನು ಕೆಲವರು ಪೇಡ್ ಇದ್ದಾರೆ, ಅವ್ರಿಗೆ ಭಾಳಷ್ಟು ಜನ ಈ ಕಾಂಗ್ರೆಸ್ದವ್ರು ಹೇಳ್ತಾರೆ, ₹2 ಭಕ್ತರು ₹2 ಒಂದೊಂದು ಕಮೆಂಟ್ ಮಾಡ್ತಾರೆ, ಲೈಕ್ ಮಾಡ್ತಾರೆ, ಈ ಥರದ್ದನ್ನು ಹೇಳ್ತಾರೆ. ಅಂದ್ರೆ ನಿಮಗೂ ಮೋಸ್ಟ್ಲಿ ಇನ್ನೆಲ್ಲ ಈ ವಿಡಿಯೋ ನೋಡಿ ಎಲ್ಲಾದ್ರೂ ನಿಮಗೂ ಕಮೆಂಟ್ ಬಂದರೂ ಬರ್ಬೋದು. ಇಲ್ಲ, ನಾನು ಈಗ ಬಿ ಜೆ ಪಿ ವಿರೋಧಿನೇ ಅಲ್ಲ, ಕಾಂಗ್ರೆಸ್ ವಿರೋಧಿನೇ ಅಲ್ಲ, ಸರಿ ತಪ್ಪುಗಳ ವಿರೋಧಿ ನಾನು. ಸರಿ ಇದ್ರೆ ಸರಿ ಅಂತ ಹೇಳ್ತೀವಿ, ತಪ್ಪಂದ್ರೆ ತಪ್ಪು ಹೇಳ್ತೀವಿ. ಆದ್ರೆ ಕಮೆಂಟ್ ಬರುತ್ತೆ, ಬಂದರೆ ಬರಲಿ ಬಿಡಿ. ಯಾಕಂದ್ರೆ ಜನ ಕಮೆಂಟ್ ಬಾಕ್ಸ್ ಫ್ರೀನೇ ಇದೆ. ಕಮೆಂಟ್ ಬಾಕ್ಸ್ ಫ್ರೀ ಇದೆ, ಕಮೆಂಟ್ ಮಾಡಿ, ನಿಮ್ಮ ವಿಚಾರಗಳನ್ನು ಹೇಳಿ. ಆದರೆ ನಿಮ್ಮ ಬುದ್ಧಿಗೆ ಸ್ವಲ್ಪ ಏನಾದರೂ ಜ್ಞಾನ ಇರಬೇಕು. ಸಮಾಜದಲ್ಲಿ ಆಗ್ತಿರೋ ವಿಚಾರದ ಬಗ್ಗೆ ವಿಚಾರ ಮಾತಾಡಬೇಕು.
ಸರಿ ಯಾವುದು ತಪ್ಪು ಯಾವುದು, ಸುಮ್ಮನೆ ಚಮಚಾಗಿರಿ ಮಾಡ್ಬೋದು. ಯಾವುದೋ ಪಾರ್ಟಿಗೆ ನಿಮ್ಮ ಮನೆ ಅನ್ನ ಉಂಡು ನೀವು ಕೆಲಸ ಮಾಡಿ ನೀವು ಉದ್ಯೋಗ ಮಾಡಿ ಇನ್ಯಾವನಿಗೋ ಚಮಚಾಗಿರಿ ಬಕೆಟ್ ಕೆಲಸ ಇಡೋ ಕೆಲಸನ ಮಾಡಬಾರ್ದು. ಅದು ದುರಾದೃಷ್ಟ. ಯುವಕರಿಗೆ ನಾನು ಹೇಳುವಂಥದ್ದು ಆ್ಯಸ್ ಅ ಡಾಕ್ಟರ್ ಆಗಿ ಎಲ್ಲ ಯುವಕರಿಗೆ ಹೇಳುವಂಥದ್ದು, ನಿಮಗೆ ಕಷ್ಟ ಆದಾಗ ನೋವಾದಾಗ ಈ BJP ಅವರು ಬರಲ್ಲ, ಈ ಕಾಂಗ್ರೆಸ್ದವರು ಬರಲ್ಲ, ಈ JDSದವರು ಬರಲ್ಲ, ಯಾರೂ ಬರೋದೇ ಇಲ್ಲ. ನಿಮ್ಮ ನೋವುಗಳಿಗೆ ನೀವೇ ಜವಾಬ್ದಾರಿ. ಹಾಗಾಗಿ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಮಾಡೋರಿಗೆ ಸಪೋರ್ಟ್ ಮಾಡಬೇಕಾಗಿರುವಂಥದ್ದು. ಸರಿ, ಕಾಕ್ರೋಚ್ ಪಕ್ಷದ ವಿಚಾರದಲ್ಲಿ ಬಂದಾಗ ಈ ಅಭಿಜಿತ್ ದೀಪ್ಕೆ ಅವ್ರ ಮೇಲೆ ಹಲ್ಲೆ ಆಗುತ್ತೆ. ಸೊ ಈ ಹಲ್ಲೆಯನ್ನ ಯಾವ ಆಂಗಲ್ ಅಲ್ಲಿ ನೋಡ್ಬೋದು? ಹಲ್ಲೆ ಮಾಡದವನು ಹೇಳ್ತಾನೆ ಅವನು ಆಂಟಿ ನ್ಯಾಷನಲ್ ಎಲಿಮೆಂಟ್ ಅಂದ್ರೆ ರಾಷ್ಟ್ರ ವಿರೋಧಿ ಅಂತ ಹೇಳ್ತಾನೆ. ಸೊ ಈ ಯುವಕರ ಮನಸ್ಥಿತಿ ಎಲ್ಲಿ ಹೋಗ್ತಾ ಇದೆ ಸರ್ ಈಗ? ಈಗ ಅವನು ಏನಂದ್ರೆ, ಈಗ ಅವನು ಹೊಡೆದಿರೋದನ್ನೇ ಪ್ರಚಾರಕ್ಕೆ ಅಂತ ನನಗೆ ಅನ್ಸುತ್ತೆ. ಅವನು ನ್ಯಾಷನಲಿಸ್ಟ್ ಅಂತ ಹೇಳ್ತಾನೆ, ನಾನು ರಾಷ್ಟ್ರೀಯವಾದಿ, ಅದಕ್ಕಾಗಿ ಅವನು ಆಂಟಿ ನ್ಯಾಷನಲ್. ಅವನು ಅದಕ್ಕೆ ನಿಮ್ಗೆ ಕೇಳಿದೆ ನಾನು, ನ್ಯಾಷನಲ್ ಆಂಟಿ ನ್ಯಾಷನಲ್ ಯಾರು ಅಂತ. ಈಗ ಏನಾಗಿದೆ ಅಂದ್ರೆ, ಈಗ ಅಭಿಜಿತ್ ದೀಪ್ಗೆ ಅವನು ಆಂಟಿ ನ್ಯಾಷನಲ್ ಅಂತ ಮೊದಲಿಂದ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಫಂಡಿಂಗ್ ಬರ್ತಾ ಇದೆ, ಅದು ಅಲ್ಲಿಂದ ಫಂಡ್ ಬರುತ್ತೆ, ಇಲ್ಲಿಂದ ಫಂಡ್ ಬರುತ್ತೆ ಅಂದ್ರೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಬಿಟ್ಟಾಗಿದೆ ಅಂದ್ರೆ ಮಾನಸಿಕ ಸ್ಥಿತಿ ವಿಕೃತಿಗೆ ತಲುಪಿಬಿಟ್ಟಿದ್ದಾರೆ. ಈಗ ಅವ್ರ ಪ್ರಚಾರಕ್ಕೋಸ್ಕರ ಈಗ ಇವರು ಯಾರು, ಈಗ ನ್ಯಾಷನಲಿಸ್ಟ್ ಯಾರು, ಆಂಟಿ ನ್ಯಾಷನಲ್ ಯಾರು ಅಂತ. ಈಗ ಅವನು ಯಾವನೋ ಹೊಡೆದ ಗುಜರ್ ಅಂತ ಹೊಡೆದಿರೋಂಥವನು ಸುದ್ದಿಗೋಸ್ಕರ, ಪ್ರಚಾರದ ಹಪ್ಪಪ್ಪಿಗೋಸ್ಕರ ನ್ಯಾಷನಲಿಸ್ಟ್ ಅಂತ ಹೇಳಿಬಿಟ್ರೆ ಮುಗ್ದೋಗುತ್ತೆ, ಸುದ್ದಿಯಲ್ಲಿ ಬರ್ತಾರೆ ಅನ್ನೋದಕ್ಕೆ ಈ ಥರದ್ದು ಮಾಡ್ತಾ ಇದ್ದಾರೆ ಯುವಕರು. ನಿಜವಾಗ್ಲೂ ಹೊಡೆಯೋದು ತುಂಬ ಅಪರಾಧ ಕಾನೂನು ಪ್ರಕಾರ. ಸಾಕಷ್ಟು ತೊಂದರೆ ಆಗುತ್ತೆ. ಇವರು ಅವ್ರಿಗೆ ಹೊಡಿತಾರೆ, ಅಥವಾ ಇವರು ಅವರಿಗೆ ಒದಿತಾರೆ, ಅಥವಾ ಮಸಿ ಹಾಕ್ತಾರೆ, ಚಪ್ಪಲಿ ಹಾಕ್ತಾರೆ. ನಾಳೆ ಇದು ಇದೇ ರೀತಿಯಿಂದ ಈಗ ಮುಂದೆ ಹೊರದ್ರೆ ಅರಾಜಕತೆ ಆಗಿಬಿಡುತ್ತೆ ದೇಶದಲ್ಲಿ. ಅದಕ್ಕಾಗಿ ಕಾನೂನು, ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಕಾನೂನು ಪ್ರಕಾರ ಗೌರವಿಸಬೇಕು. ವ್ಯಕ್ತಿಗಳ ವಿರೋಧ ಅಭಿಪ್ರಾಯ ಇರಲಿ, ಪರ ವಿರೋಧ ಇರಲಿ, ಅದನ್ನು ಬಿಟ್ಟು ಹೊಡೆಯೋದಾಗಲಿ, ಗುಂಡು ಹಾಕೋದಾಗಲಿ, ಮಸಿ ಚೆಲ್ಲೋದಾಗಲಿ, ಕೆಟ್ಟ ಭಾಷೆ ಬಳಸೋದಾಗಲಿ. ಇನ್ನು ಕೆಲವರು ಈ ಥರದ್ದು ಮಾತಾಡ್ತಾ ಇರುವಾಗ ಅಮ್ಮನ್ ಅಕ್ಕನ್ ಅಂತ ಕೆಟ್ಟ ಶಬ್ದಗಳನ್ನು ಭಾಳ ವೈಯಕ್ತಿಕವಾಗಿ ತೇಜೋವಧೆ ಮಾಡ್ತಾರೆ. ಅದೆಲ್ಲ ಮಾಡೋದು ತಪ್ಪು. IT ಆ್ಯಕ್ಟ್ ಪ್ರಕಾರ ಕ್ರಿಮಿನಲ್ ಅಫೆನ್ಸ್ ಅದು. ಯಾರಿಗಾದರೂ ವೈಯಕ್ತಿಕವಾಗಿ ಬೈಯೋದಾದರೆ ಅದು ನಾನ್ ಬೇಲೆಬಲ್ ಅಫೆನ್ಸು. ಅದಕ್ಕೆ 3 ತಿಂಗಳು ಶಿಕ್ಷೆ ಇದೆ. ಹಾಗಾಗಿ BJP ಅವರು ಮಾಡಬಾರ್ದು, ಕಾಂಗ್ರೆಸ್ ಅವರು ಮಾಡಬಾರ್ದು. ಹಾಗಾಗಿ ಎಲ್ಲೋ ಕುತ್ಕೊಂಡ್ಬಿಟ್ಟು ಯಾವುದೋ ಒಂದು ರೂಮಲ್ಲಿ ಕುತ್ಕೊಂಡು ನಾವು ಕಮೆಂಟ್ ಮಾಡ್ತೀವಿ, ನಾವು ಸಿಗೋದಿಲ್ಲ ಅಂದರೆ ಅದು ಸುಳ್ಳಾಗುತ್ತೆ. ನಿಜವಾಗ್ಲೂ ಭಾಳಷ್ಟು ಜನಕ್ಕೆ ಈ ಥರದ್ದು ಮಾಡಿದವ್ರಿಗೆ ಭಾಳಷ್ಟು ಜನಕ್ಕೆ ಜೈಲಿಗೂ ಕಳಿಸಿದ್ದಾರೆ, ಮತ್ತು ಕೇಸ್ಗಳು ಆಗ್ತಾ ಇದ್ದಾವೆ. ಸೈಬರ್ ಕ್ರೈಮಲ್ಲೂ ಕೇಸ್ ಆಗುತ್ತೆ, ಅಥವಾ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಆಗುತ್ತೆ. ಸರ್, ಈಗ ಒಂದು ಹೇಳಿದ್ರಿ ನೀವು, ಯಾರಿಗೂ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಬಾರ್ದು, ಯಾರಿಗೂ ಜೀವ ಹಾನಿ ಆಗಬಾರ್ದು ಅನ್ನೋದು. ಯಾಕೋ ಒಂದು ಕಡೆ ಅಂದ್ರೆ ಈಗ ಫೈನಲಿ ಮನುಷ್ಯನಿಗೆ ಬೇಕಾಗಿರೋದು ಜೀವ, ಮಾನವೀಯತೆ. ಸೊ ಇದನ್ನೆಲ್ಲ ಮೀರಿ ಇವು ಸಂಘರ್ಷಗಳಿಗೆ ಅಷ್ಟೊಂದು ಪ್ರಿಪ್ರೇಷನ್ ಕೊಡ್ಬೇಕಾ, ಹೆಂಗೆ ಏನ್ ಸರ್? ಇಲ್ಲ, ಏನಾಗಿದ್ರೆ ಮಾನಸಿಕ ವಿಕೃತಿಗೆ ಹೋಗ್ಬಿಟ್ಟಿದ್ದಾರೆ ಯುವಕರು. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ಡಾಕ್ಟರ್ ಆಗಿರೋದ್ರಿಂದ ಕೇಳ್ತಾ ಇರೋದು, ಜೀವ ವಿರೋಧಿ ಮನಸ್ಥಿತಿಗಳು ಜಾಸ್ತಿ ಆಗ್ತಾ ಇದಾವೆ. ಜೀವ ವಿರೋಧಿ ಮನಸ್ಥಿತಿಗಳು ಇವು ಸಮಾಜಕ್ಕೆ ಅಪಾಯಕಾರಿನೂ. ಸೊ ಇದು ರಾಜಕೀಯದಲ್ಲಿ ನುಸುಳ್ತಾ ಇದೆ. ಇಲ್ಲ, ಖಂಡಿತವಾಗ್ಲೂ ಒಬ್ಬ ಡಾಕ್ಟರ್ ಆಗಿ ನನ್ನ ಮಾನಸಿಕತೆ, ಒಬ್ಬ ರೋಗಿಯ ಮನಸ್ಥಿತಿ ಹೇಗಿರುತ್ತೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಸಿಟಿಗೋಸ್ಕರ ಈಗ ಅವನು ಹೊಡೆದ ನ್ಯಾಷನಲಿಸ್ಟ್ ಅಂತ ಹೊಡೆದಕ್ಕೆ ಅವನು ಅಭಿಜಿತ್ ದೀಪ್ಗೆ ಎಷ್ಟು ಫೇಮಸ್ ಆಗಿದ್ದಾನೆ, ನಿನ್ನೆ ರಾತ್ರಿಯಿಂದ ಅವನು ಇವತ್ತಿಗೆ ಫೇಮಸ್. ಅವನು ಈ ಸುದ್ದಿಗೋಸ್ಕರ, ಈ ಪ್ರಚಾರಕ್ಕೋಸ್ಕರ, ಈ ಪ್ರಚಾರ ತೆವಲಿಗೋಸ್ಕರ ಒಂದಿಷ್ಟು ಫಾಲೋವರ್ಸ್ ಉಟ್ಕೊಂಡ್ಬಿಟ್ಟಿದ್ದಾರೆ. ಈ ಕಾರಣಕ್ಕಾಗಿ ಮಾನಸಿಕ ವಿಕೃತಿ ಆಗಿದೆ. ಹೊಡೆದಾಟ, ಬಡದಾಟ, ಈ ಥರ ಬಲಾತ್ಕಾರ, ಅತ್ಯಾಚಾರ, ಕ್ರಿಮಿನಾಲಿಟಿ, ಇಂಥದ್ದಕ್ಕೆ ಮನುಷ್ಯನ ಮನಸ್ಥಿತಿ ಆಗಿರುತ್ತೆ. ಸೈಕಾಲಜಿ ಕೆಟ್ಟದ್ದನ್ನು ಬಯಸುತ್ತೆ. ನೋಡಬೇಡಿ, ಕೆಟ್ಟದ್ದನ್ನು ನೋಡಬೇಡಿ, ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು, ಈ ಥರದ್ದು ಇದೆ ವಿಚಾರನ. ಆದರೆ ಮನುಷ್ಯನ ಮನಸ್ಥಿತಿ ಕೆಟ್ಟದ್ದೇ ಮಾಡೋವಂಥದ್ದು, ಕೆಟ್ಟದ್ದೇ ನೋಡುವಂಥದ್ದು, ಇನ್ನೊಬ್ರಿಗೆ ಕೆಟ್ಟದ್ದೇ ಬಯಸ್ತಾ ಇರ್ತಾನೆ. ಇದೆಲ್ಲ ಮಾನಸಿಕ ವಿಕೃತಿ. ಇದಕ್ಕೆ ಸೈಕೋಸೋಮ್ಯಾಟಿಕ್ ಡಿಸಾರ್ಡರ್ ಅಂತಾರೆ. 70% ಜನ ಸೈಕೋಸೋಮ್ಯಾಟಿಕ್ ಡಿಸಾರ್ಡರಿಂದ ಬಳಲ್ತಾ ಇದ್ದಾರೆ. ಕೆಲವ್ರು ಹೆಸರು ಮಾಡಬೇಕು, ಕೆಲವ್ರು ದುಡ್ಡು ಮಾಡಬೇಕು, ಕೆಲವ್ರು ನನ್ನ ಆ ಪಾರ್ಟಿಗೆ ರಾತ್ರಿ ಹೀರೋಗಳಾಗಬೇಕು ಅನ್ನೋದಕ್ಕೆ ಮಾಡ್ತಾರಂಥ ವಿಕೃತಿಗಳು ಇವೆಲ್ಲ. ಇನ್ನೊಂದು ವಿಚಾರ ನೋಡ್ಬೇಕಾದ್ರೆ, ಈಗ ಕಾಕ್ರೋಚ್ ಪಾರ್ಟಿ ಪ್ರತಿಭಟನೆ ಮಾಡ್ತಾ ಇದೆ ದೇಶದ ವಿವಿಧ ನಗರಗಳಲ್ಲಿ. ಈಗಲ್ರೆ ಲಕ್ನೋ ಆಯ್ತು, ಜೈಪುರ್ ಆಯ್ತು, ಬೆಂಗಳೂರು ಆಯ್ತು, ಪುಣೆ ಆಯ್ತು, ಏನೋ ನಾಗ್ಪುರಲ್ಲಿ ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲ ಪ್ರತಿಭಟನೆಗಳ ರಿಸಲ್ಟ್ ಏನಾಗಬಹುದು ಸರ್? ಇಲ್ಲ, ಖಂಡಿತವಾಗ್ಲೂ ಒಂದು ಸೆನ್ಸಿಟೈಸ್ ಆಗುತ್ತೆ ಯುವಕರಿಗೆ. ನಿಜವಾಗ್ಲೂ ಇದೊಂದು ಬದಲಾವಣೆ ತರುತ್ತೆ ಅಂತ ನಾನು ಬಯಸಿದ್ದೀನಿ. ಯಾಕಂದ್ರೆ ಜನಕ್ಕೆ ಸೆನ್ಸಿಟೈಸ್ ಆಗಿ ಇನ್ನೂ ಜನ ಜೋಡಬೇಕು, ಇನ್ನೂ ಜನ ಎಲ್ಲರೂ ಒಂದಾಗಬೇಕು. ಪಾರ್ಟಿ ಪಕ್ಷ ಮರ್ತನ ಒಂದಾಗಬೇಕು. ಇವರು ಅಭಿಜಿತ್ ದೀಪ್ಗೆ ಡಿಫ್ರೆನ್ಸಿಯೇಟ್ ಮಾಡಬಾರ್ದು. ಎಲ್ಲ ಪಾರ್ಟಿ ಪಂಥ ಜಾತಿ ಮತವನ್ನು ಮರೆತು ಎಲ್ಲರೂ ಒಂದುಗೂಡಿಸ್ಕೊಂಡು ಮೂಮೆಂಟ್ ಮಾಡಿದರೆ ಮಾತ್ರ ಈ ಮೂಮೆಂಟ್ ಸಕ್ಸಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಇಲ್ದಿದ್ರೆ ಈ ಮೂಮೆಂಟ್ ಫೇಲ್ ಆಗುತ್ತೆ.
ಇನ್ನೊಂದು ವಿಚಾರ ಸರ್, ಇದು ಅಭಿಜಿತ್ ದಿಪ್ಕೆ ಎಲ್ಲೋ ಒಂದ್ ಕಡೆ ಇದ್ರದ್ದು ಲಾಭ ಪಡೆದು ಎಲ್ಲ ಒಂದ್ ಕಡೆ ರಾಜಕೀಯಕ್ಕೆ ಪ್ರವೇಶ ಮಾಡೋ ಪ್ಲಾನ್ ಅಲ್ಲಿ ಏನಾದ್ರು ಇರ್ಬಹುದಾ ಅನ್ಸುತ್ತಾ ಹೆಂಗೆ? ಇಲ್ಲ, ಇರುತ್ತೆ. ಯಾಕಂದ್ರೆ ನಾವ್ ಹಿಂದೆ ನೋಡ್ಬೋದು, ಜಿಗ್ನೇಶ್ ಮೇವಾನಿ ಇದ್ರು, ಕನ್ನಯ್ಯ ಕುಮಾರ್ ಇದ್ರು, ಇದೇ ರೀತಿಯಾಗಿ ಒಂಥರ ಚಳವಳಿ, ಒಂಥರ ಹೋರಾಟದ ಹಿನ್ನೆಲೆಯಿಂದ ಬಂದವರು ಅಂತ ಹೇಳ್ತೀವಿ. ಸೊ ಅವ್ರೀಗ ಯಾವ್ಯಾವ ಸ್ಥಾನದಲ್ಲಿ ಇದ್ದಾರೆ ಗೊತ್ತು ನಿಮ್ಗೂ. ಸೊ ಅದೇ ರೀತಿಯಾಗಿ ಇವ್ರದ್ದು ಸಹ ಎಲ್ಲ ಒಂದ್ ಕಡೆ ಫ್ಯೂಚರ್ ಅಲ್ಲಿ ಆಗಬಹುದಾ ಅಂತ ಇಲ್ಲ, ಮೇ ಬಿ ಇರ್ಬೋದು. ಯಾಕಂದ್ರೆ ಈಗ ಈ ತರ ಮಾಡ್ತಾ ಇರೋದು ಇರ್ಬೋದು, ಹೇಳಕ್ಕಾಗಲ್ಲ. ಬಟ್ ಏನಂದ್ರೆ ನಾನು ಇದು ಮೂಮೆಂಟ್ ಆಗಿ ಇರ್ಬೇಕು. ಒಬ್ಬ ವ್ಯಕ್ತಿ ತನ್ನ ತೆವಲಿಗೋಸ್ಕರ, ತನ್ನ ರಾಜಕೀಯ ಭವಿಷ್ಯಕ್ಕೋಸ್ಕರ ಭಾಳಷ್ಟು ಯುವಕರ ಜೊತೆ ಆಟ ಆಡಿದರೆ ನಿಜವಾಗ್ಲೂ ಕ್ಷಮಿಸಲ್ಲ ಜನ. ಯಾಕೆ ಇನ್ನೊಂದು ಸಾರಿ ಈ ಥರ ಮೂಮೆಂಟ್ಗಳು ಹುಟ್ಕೊಳ್ಳಲ್ಲ, ಅಥವಾ ಇನ್ನೊಂದು ಸಾರಿ ಅವ್ರು ನಂಬೋದಿಲ್ಲ. ಸರ್ ನಿಜ ಹೇಳ್ಬೇಕಂದ್ರೆ ಇದು ಕಾಕ್ರೋಚ್ ವಿಚಾರ ಸಾಕಷ್ಟು ಜನರಿಗೆ ಎಲ್ಲ ಒಂದ್ ಕಡೆ ಅಷ್ಟೊಂದೇ ಅದೇನ್ ಬಿಡ ಅನ್ಬೋದು. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ, ನೀವು ನೋಡಿದ್ರಿ ಆಲ್ಮೋಸ್ಟ್ ಆಲ್ ಯಾವಾಗ ಸ್ಟಾರ್ಟ್ ಆಯ್ತಲ್ಲ, ಸ್ಟಾರ್ಟ್ ಆದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ, ಟ್ವಿಟರ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಸಂಖ್ಯೆ ಎಷ್ಟಾಯ್ತು? ಬಿಜೆಪಿ ಕಾಂಗ್ರೆಸ್ ಮೀರಿಸುವಷ್ಟು ಫಾಲೋವರ್ ಸಂಖ್ಯೆ ಆಯ್ತು, ಅಕೌಂಟ್ಗಳು ಬ್ಲಾಕ್ ಆದ್ವು. ಸೊ ಈ ಎಲ್ಲ ಒಂದ್ ಕಡೆ ಈ ಮೊಮೆಂಟ್ ಇಂದ ರಾಷ್ಟ್ರೀಯ ಪಕ್ಷಗಳು ಅಂದ್ರೆ ಭಯ ಸ್ಟಾರ್ಟ್ ಆಯ್ತಾ? ಇಲ್ಲ, ನಿಜವಾಗ್ಲೂ ಎಲ್ಲಿ ಈಗ ನೇಪಾಳಲ್ಲಿ ಏನಾಯ್ತು, MLA ಗಳನ್ನ, MP ಗಳನ್ನ, ಮಿನಿಸ್ಟರ್ಗಳನ್ನ, ಫೈನಾನ್ಸ್ ಮಿನಿಸ್ಟರ್ಗಳನ್ನ ಬೆತ್ತಲೆ ಮಾಡಿ ಪ್ರಧಾನಿನ ಮತ್ತೆ ಸುಪ್ರೀಂ ಕೋರ್ಟ್ಗೆ ಬೆಂಕಿ ಹಾಕಿದ್ರು. ಆ ಥರದ್ದು ಕ್ರಾಂತಿ ಆಗುತ್ತಂತ ಜನ ಅನ್ಕೋತಾ ಇದ್ದಾರೆ. ನಾನು ಆ ಥರ ಈ ರಕ್ತ ಕ್ರಾಂತಿ, ಹೊಡೆದಾಟ ಬಡದಾಟ ಆಗಬಾರ್ದಂತ ನಾನು ಬಯಸೋ ವ್ಯಕ್ತಿ, ಅರಾಜಕತೆ ಆಗಬಾರ್ದು. ಆದರೆ ಈ ರಾಜಕಾರಣಿಗಳು, ಪುಡಾರಿಗಳು, ಹರಾಮಿಗಳು, ಲೋಫರ್ಗಳು, ಲುಚ್ಚಾಗಳು, ಕಂತ್ರಿಗಳು, ಆಮೇಲೆ ಬ್ಲೂ ಫಿಲ್ಮ್ ನೋಡುವಂಥವ್ರು, ಇವರೆಲ್ಲರೂ ರಾಜಕಾರಣಿಗಳು ಎಚ್ಚರದ ಗಂಟೆ. ಇದು ಅವರಿಗೆ ಒಂದು ಎಚ್ಚರಿಕೆ ಗಂಟೆ, ಮುನ್ಸೂಚನೆ. ನೇಪಾಳ ರಿಪೀಟ್ ಆಗಬಹುದು, ಇಲ್ಲೂ ನೀವು ಎಚ್ಚರವಾಗಿರಿ. ಜನ ಹೇಳ್ತಾರಂಥದ್ದು, ಭಾಳ ಜನ ಯುವಕರು ಹೇಳ್ತಾರಂಥದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರದು, ನೇಪಾಳ ಗತೆ ನಿಮ್ಗೆ ಆಗುತ್ತೆ ಅಂತ ಹೇಳ್ತಾರೆ. ನೇಪಾಳದ ಥರ ಆಗಬಾರ್ದಂತ ನಾನು ಬಯಸ್ತೀನಿ. ಆದರೆ ಜನ ರೊಚ್ಚಿಗೆದ್ರೆ ಅಲ್ಲಿ ನೇಪಾಳಲ್ಲಿ ಹೆಂಗೆ ಫೈನಾನ್ಸ್ ಮಿನಿಸ್ಟರ್ನ ಬೆತ್ತಲೆ ಮಾಡಿ ಹೊಡೆದ್ರು, ಇಲ್ಲಿರುವ MLA ಗಳನ್ನ, MP ಗಳನ್ನ ಅಥವಾ ಮಿನಿಸ್ಟರ್ಗಳನ್ನು ಜನ ಮುಖ ಮೂತಿ ನೋಡದೆ ಬೆತ್ತಲೆ ಮಾಡಿ ಹೊಡಿತಾರೆ. ಅದಕ್ಕಾಗಿ ಅಟ್ಲೀಸ್ಟು ರಾಜಕೀಯ ಪಕ್ಷಗಳಾದರೂ ಇವಾಗಲಾದರೂ ಜ್ಞಾನೋದಯ ಆಗಿ ಈ ಭ್ರಷ್ಟಾಚಾರ ಮಾಡಬಾರ್ದು. ಭಾಳ ಜನ ಈಗ ಏನಾಗಿದೆ ಅಂದರೆ, ಈಗ ಜೈಲಿಗೆ ಹೋಗಿ ಬಂದವರು ಅಥವಾ ಸೇಬಿನ ಹಾರ ಹಾಕೊಳ್ಳೋವಂಥದ್ದು ಈ ಥರದ್ದಿದೆ. ಈಗ ಸರ್ಕಾರಿ ಅಧಿಕಾರಿಗಳು ನನ್ನ ಪ್ರಕಾರ ಸರ್ಕಾರಿ ಕೆಲಸ ನನ್ನ ಹಕ್ಕು, ಅಂದರೆ ಸಂಬಳ ನನ್ನ ಹಕ್ಕು, ಗಿಂಬಳ ನನ್ನ ತಾಕತ್ತು, ಕೆಲಸ ನನ್ನ ಮರ್ಜಿ ಅಂತ ಮಾಡ್ತಾ ಇರ್ತಾರೆ. ಕಾರಣ ಈ ರಾಜಕಾರಣಿಗಳ ಕೃಪಾ ಕಟಾಕ್ಷ. ಯಾಕಂದರೆ ಒಬ್ಬ ಅಧಿಕಾರಿ ಆಗ್ಬೇಕಂದ್ರೆ ಅವನು ಯಾರೋ MLA ನೋ MP ನೋ ಮಿನಿಸ್ಟರ್ಗೆ ಹೋದ್ರೇ ಆಗುತ್ತೆ. ಹಾಗಾಗಿ ಈ ಮೂರು ಪಾರ್ಟಿಗಳಿಂದ ಜನ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಮೂರು ಪಾರ್ಟಿಗಳನ್ನು ಅನಿವಾರ್ಯವಾಗಿ ಕೆಲವು ಹಿಂದೂಗಳು, ನಾವು ಹಿಂದೂಗಳು ಅನ್ನೋದಕ್ಕೇ BJPಗೆ ಸಪೋರ್ಟ್ ಮಾಡ್ತೀವಿ. ಇನ್ನು ಕಾಂಗ್ರೆಸ್ಸು ಮತ್ತು ಕ್ರಿಶ್ಚಿಯನ್ ಕಮ್ಯುನಿಟಿಯವರು ನಾವು ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀವಿ, ಕೆಲವು ಕಡಿಮೆ ಹಿಂದೂಗಳು ಅಂತ ಹೇಳ್ತಾರೆ. ಇನ್ನು JDSದವರು ಅಪ್ಪ, ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.